ಇದ್ದೀರಾ ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಕನ್ನಡದ ಚಿನ್ನಾರಿ ಮುತ್ತ ನೋಡ್ತಾ ಇದ್ದ ಹಾಗೆ ಹೇಗಿದ್ದ ಹೇಗಾದ ಗೊತ್ತಾ ಅನ್ನೋಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದು ಬಿಟ್ಟ. ಇವತ್ತಿನ ನಮ್ ಕತೆ ನಿಮ್ ಜೊತೆಯಲ್ಲಿ ನಮ್ ಜೊತೆ ಇದ್ದಾರೆ ಸ್ಯಾಂಡಲ್ವುಡ್ ನ ವಂಡರ್ ಪೇರ್ ವಿಜಯ್ ರಾಘವೇಂದ್ರ ಮತ್ತೆ ಸ್ಪಂದನ. ಇಷ್ಟು ಬ್ಯೂಟಿಫುಲ್ ಹುಡುಗಿನ ಹೇಗೆ ಪಟಾಯಿಸ್ತೀವಿ ಅದ್ಬೇಕು. ಇಲ್ಲ, ನಾನು ಪಟಾಯಿಸೋ ಕೆಲಸ ಮಾಡಲಿಲ್ಲ. ನನಗೆ ಮಾತಾಡ್ಸೋಕ್ಕೆ ಭಯ ಇತ್ತು. ಹಂಗಾರೆ ನೀವು ಪ್ರಪೋಸ್ ಮಾಡಿದ್ರ? ಇಲ್ಲ, ಡೈರೆಕ್ಟ್ ಪ್ರಪೋಸಲ್ ಹೋಗಿದ್ದಲ್ಲ. ನಾನು ನೋಡಿದ ತಕ್ಷಣ ಮದುವೆ ಆಗಬೇಕು ಅಂತ ಅನ್ಸಿದ ತಕ್ಷಣ ಮನೇಲಿ ಹೇಳ್ಬಿಟ್ಟೆ. ಬೇರೆ ಇನ್ನೇನ್ ಮಾಡಕ್ಕೂ ಭಯ ಅಲ್ಲಿ. ಅದು ಯಾರು ಸುತ್ತಾಡಕ್ಕೆ ಮಾಡಕ್ಕೆಲ್ಲ ಭಯ. ಯಾರು ಮೊದಲೇ ಪೊಲೀಸ್ ಆಫೀಸರ್ ಮಗಳು ಬೇರೆ, ಅದೆಲ್ಲ ಯಾಕೆ ರಿಸ್ಕು ಅಂತೇಳಿ ಮನೇಲಿ ಹೇಳಿ ಅಪ್ಪಾಜಿಗೆ ಹೇಳಿದ ತಕ್ಷಣ ನಮ್ಮ ಮಾವನವ್ರಿಗೆ ಹೇಳಿ ಡೈರೆಕ್ಟ್ ಪ್ರಪೋಸಲ್ ಹೋಗಿ ಅದು ಎಲ್ಲ 2 ತಿಂಗಳಲ್ಲಿ ಆಗೋಯ್ತು. ನನ್ನ ಅದೃಷ್ಟ. ನಮ್ಮ ಫ್ಯಾಮ್ಲಿ ಮತ್ತು ಅವ್ರ ಫ್ಯಾಮ್ಲಿ ಪರಿಚಯಸ್ಥ ಫ್ಯಾಮ್ಲಿನೇ. ಅವರು ಈ ಮದುವೆಯ ಪ್ರಸ್ತಾಪ ಬಂದಾಗ ಅವ್ರ ಕಡೆಯಿಂದ ಬಂದಾಗ ಮೊದಲಿಗೆ ಬರ್ತಾರೆ ಅಂಥೇಳಿ ನನ್ನ ಮತ್ತು ಅವರ ಆತ್ಮೀಯರು ಈ ಥರ ಇದೆ, ಪ್ರಸ್ತಾಪ ಇದೆ, ಮನೆಗೆ ಹೆಣ್ಣು ಕೇಳೋಕ್ಕೆ ಬರ್ತಾರೆ ಅಂದಾಗ ಬರ್ಬೋದು ಅಂತ ಹೇಳಿದ್ವಿ. ಆಮೇಲೆ ಅವ್ರು ಬಂದು ಕೇಳಿದಾಗ ನಾವು ಕಾಲಾವಕಾಶ ಕೇಳಿದ್ವಿ. ನಾವು ಒಟ್ಟು ಕುಟುಂಬದಲ್ಲಿರೋದ್ರಿಂದ ಎಲ್ಲ ಬ್ರದರ್ಸ್ ಸಿಸ್ಟರ್ಸು, ಆಮೇಲೆ ಇವ್ರ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಮಾತಾಡಿದ್ವಿ. ಹುಡುಗ ಒಳ್ಳೆಯವನು, ನಮಗೆ ಅದರೊಳಗೇನು ಸಂಶಯನೇ ಇಲ್ಲ, ಮತ್ತು ನಾವು ಎರಡನೇ ಮಾತೇ ಇಡಲಿಲ್ಲ, ಆಗ್ಬೋದು ಅಂಥೇಳಿ ಒಪ್ಕೊಂಡ್ವಿ. ಸಾಧಾರಣವಾಗಿ ಇವಾಗ ಮದುವೆ ಅಂದ ತಕ್ಷಣ ಇವಾಗ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಿರೋದಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಗೊತ್ತಿರೋದಿಲ್ಲ. ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡೆ, ಯಾವುದೇ ಕಾರಣಕ್ಕೂ ಬೇಜಾರುಗಳಾಗಬಾರ್ದು, ಅವಳಿಗೆ ಖುಷಿಯಾಗಿರ್ಬೇಕು, ಸಂತೋಷವಾಗಿಟ್ಟಿರ್ಬೇಕು, ಸಮಾಧಾನದಿಂದ ಇರಬೇಕು. ಇದೆಲ್ಲ ನನಗೆ ಆಸೆ ಇತ್ತು ಮುಂಚೆಯಿಂದನು. ಅಂದರೆ ವಂದನಾನ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಮದುವೆ ಆಗೋ ಹುಡುಗಿಗಿನ್ನ ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ನನಗಿತ್ತು. ಸೊ ಅವಾಗ ಹೇಳ್ತಾ ಇದ್ದೆ, ನಾನು ಏನು ಪ್ರಾಮಿಸ್ ಮಾಡ್ಕೊಂಡಿದ್ದೀನೋ ಅದ್ರ ತಕ್ಕ ಮಟ್ಟಿಗೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿದಿನ ಪ್ರಯತ್ನ ಅಂತೂ ಮಾಡ್ತಾ ಇರ್ತೀನಿ ಅಂತ ಅವಾಗೆ ಫಸ್ಟಲ್ಲೇ ಹೇಳಿದ್ದೆ. ಅದು ಒಂದೊಂದು ಸಲ ಅವಳಿಗೆ ಸಮಾಧಾನಕ್ಕೆ ತಲುಪಿರುತ್ತೋ ಇಲ್ವೋ ಅದೇ ನನ್ನ ಕಾಳಜಿ. ದಟ್ ಈಸ್ ಮೈ ಪ್ರೈಮ್ ಕನ್ಸರ್ನ್ ಫಸ್ಟ್. ನನಗೆ ನೀವು ಯೂಶಲಿ ಆ್ಯಕ್ಚುಲಿ ನೋಡೋಕೆ ಹೋದರೆ ತುಂಬ ಸಾಫ್ಟ್ ನೇಚರ್ಡು, ತುಂಬ ಕಡಿಮೆ ಮಾತಾಡ್ತೀರಾ, ತುಂಬ ಪೇಷಂಟಾಗಿ ತಗೊಳ್ತೀರಾ ಅಂತ ಅನ್ಸುತ್ತೆ ಇವ್ರು ನೋಡಿದ್ರೆ. ಇಲ್ವಾ? ನನ್ಗಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ. ಜಗಳ ಮಾಡ್ತೀರಾ ಜೋರಾಗಿ? ಜಗಳ ಮಾಡ್ತಾರಾ? ಇದು ಗೊತ್ತಿಲ್ಲ ಅವಳು ಅನ್ಕೋತಾಳೆ. ಯಾಕಂದ್ರೆ ನನಗೆ ಯಾವುದೇ ಕಾರಣಕ್ಕೂ ಒಂದು ವಾತಾವರಣ ಕೇಳಿಸೋದು ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಬೇಗ ಸ್ವಲ್ಪ ಹೆದರ್ಕೊಳ್ಳೋದು ಅಥವಾ ಏನಾಗ್ಬಿಡುತ್ತೋ ಅಂತ ಗಾಬರಿ ಆಗೋದು, ಇದು ಬೇಡಪ್ಪ, ಯಾಕೆ ಸುಮ್ಮನೆ ಆರಾಮಾಗಿರೋಣ ಅಂತ ಹೇಳ್ತೀನಿ. ಅವಳಿಗೆ ಇಲ್ಲ ನನಗೆ ಗಾಬರಿ ಆಗ್ಬಿಡುತ್ತೆ ಅಂತ ಆ ವಿಚಾರನ ಅವಳು ಜಗಳ ಅಂತ ಅನ್ಕೋತಾಳೆ. ಅವಳು ನೀವ್ಯಾಕೆ ರಿಯಾಕ್ಟ್ ಮಾಡಲ್ಲ, ನೀವ್ಯಾಕೆ ನನಗೆ ಆ ಥರ ಇರೋ ಅಂತ ಹೇಳಲ್ಲ ಅಂತ ಕೇಳ್ತಿರ್ತಾಳೆ. ಅಗತ್ಯ ಕಂಡಿಲ್ಲ ನಾನು ಇದುವರೆಗೂ, ಅದಕ್ಕೆ ಅಗತ್ಯ ಕಂಡಿಲ್ಲ. ಜಗಳನೇ ಇಲ್ಲದೆ ಇರ್ತೀವಿ ಅನ್ನೋದು ಸುಳ್ಳು. ನಾವು ಜಗಳನೇ ಆಡೋದಿಲ್ಲ, ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಂದರೆ ನಾವು ವಿ ಆರ್ ಸ್ಟಿಲ್ ಹ್ಯೂಮನ್ ಬೀಯಿಂಗ್ಸ್. ನಾನು 2003 ಅಲ್ಲೋ 4 ಅಲ್ಲೋ ಇವ್ರನ್ನ ಫಸ್ಟ್ ನೋಡಿದೆ ಮಲ್ಲೇಶ್ವರಂ ಕಾಫಿ ಡೇಲಿ. ನಾವು ಫ್ರೆಂಡ್ಸ್ ಜೊತೆ ಹೋಗ್ಬೇಕಾರೆ ಬಂದರು. ನಾನು ಚೆನ್ನಾಗಿದ್ರೆ ಹುಡುಗಿ, ಮುದ್ದಾಗಿದ್ದಾಳೆ, ಮಾತಾಡಿಸ್ಬೇಕಲ್ಲ, ಬಟ್ ಸಂಕೋಚ ನನಗೆ. ಹೊರಗಡೆ ಸಡನ್ ಆಗಿ ಮಾತಾಡ್ಸೋದಾಗ್ಲಿ ಇವೆಲ್ಲ ಮುಂಚೆಯಿಂದ ಬಂದಿಲ್ಲ.
ಹಾಗಾಗಿ ಸರಿ ಭಾಳ ಸುಮ್ಮನಾಗ್ಬಿಟ್ಟೆ. ಮತ್ತೆ 2006 ಶೇಷಾದ್ರಿಪುರಂ ಕಾಫಿ ಡೇಲಿ, ಯಾಕಂದ್ರೆ ನಾನು ಕಾಲ ಕಳೆದ ಕಾಫಿ ಡೇಲಿ. ಸರಿ ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿದ್ದೆ, ಮತ್ತೆ ಇದೇ ಹುಡುಗಿನ ಸ್ಪಾಟ್ ಮಾಡಿದೆ. ಅದೇ ಹುಡುಗಿ ಅಲ್ವಾ ಇದು ಅಂತ, ಮಾತಾಡ್ಸ್ಬೇಕಲ್ಲ, ಏನು ಮಾಡಲಿ. ನನಗೆ ಒಂದು ಕಡೆ ಸಂಕೋಚ, ಒಂದು ಕಡೆ ಭಯ, ಇನ್ನೊಂದು ಕಡೆ ಮಾತಾಡಿಸ್ಬೇಕು ಅಂತ ಆಸೆ ಕೂಡ. ಇವತ್ತು ಬಿಟ್ಟರೆ ಲೈಫಲ್ಲಿ ನಾನೇನು ಮಾತಾಡ್ಸೋದಿಲ್ಲ ಇವಳನ್ನ, ನನಗೆ ಇನ್ನೂ ಧೈರ್ಯ ಬರೋದಿಲ್ಲ ಅಂತ ನನಗೆ ಅನಿಸ್ಬಿಡ್ತು. ಸರಿ ನನ್ನ ಫ್ರೆಂಡ್ ಜೊತೆಗೊಬ್ಬ ಕೂತಿದ್ದ, ಅವನು ಸ್ವಲ್ಪ ತರಲೆ, ಅದೇ ಹುಡುಗಿ ಕಾಣೋದು, ಮಾತಾಡ್ಸ್ಬಿಡ್ಲಾ, ಇಂಟ್ರೊಡ್ಯೂಸ್ ಮಾಡಿಸ್ಲಾ ಅಂತಿದ್ದ. ನೀನು ಸ್ವಲ್ಪ ಸುಮ್ಮನೆ ಕೂತ್ಕೋ, ನೀವೆಲ್ಲ ಆಚೆ ಹೋಗಿ ಅಂತ ಅವ್ರನ್ನ ಕಳಿಸಿ, ನಾನು ಎಲ್ಲೋ ಆಚೆ ಹೋಗ್ತಿರೋ ಒಂಥರ ಹೋಗಿ ಸೀದಾ ಅದೇನು ಅನಿಸ್ತಾ ಗೊತ್ತಿಲ್ಲ, ಇವರು ಟೇಬಲ್ ಕಡೆ ಬಂದು ಹಾಯ್ ಮೈ ನೇಮ್ ಇಸ್ ವಿಜಯ್ ಅಂತ ಹೇಳಿದ್ರು. ಇವರು ಬ್ಲ್ಯಾಂಕ್ ಹಿಂಗೆ ಗೊತ್ತಾಗಿರುತ್ತೆ. ನಾನು ಐ ಹ್ಯಾವ್ ಸೀನ್ ಯು ಕಪಲ್ ಆಫ್ ಟೈಮ್ಸ್ ಇನ್ ಮಲ್ಲೇಶ್ವರಂ ಕಾಫಿ ಡೇ ಅಂತ ಫುಲ್ ಸ್ವಲ್ಪ ಇಂಗ್ಲೀಷಲ್ಲೇ ಉಡಾಫೆ, ಈ ಭಯ ತುಂಬ ಮುಚ್ಕೋಬೇಕಲ್ಲ ಹಂಗೆ. ಐ ಹ್ಯಾವ್ ಸೀನ್ ಯು ಕಪಲ್ ಆಫ್ ಟೈಮ್ಸ್ ಇನ್ ಕಾಫಿ ಡೇ, ಯು ಡೂ ಕಮ್ ದೇರ್ ರೈಟ್ ಅಂತ ಹೇಳು. ಹಾಂ ಓಕೆ ಹಾಯ್ ಅಂತೇಳಿ ಬಂದ್ಬಿಟ್ಟೆ. ಅದೇ ಫಸ್ಟ್ ಟೈಮ್ ಮಾತಾಡ್ಸಿದ್ದು. ಆಮೇಲೆ ಆಚೆ ಬಂದ್ಬಿಟ್ಟು ನನಗೆ ನಾನೇ ಬೈಕೋತಾ ಇದ್ದೆ, ಏನು ಅವಳ ಹೆಸರು ಕೇಳಿಲ್ಲ, ಅವಳ ನಂಬರ್ ಕೇಳಿಲ್ಲ ಅಂತ. ನನ್ನ ಫ್ರೆಂಡ್ ಬೈದ, ನೀನು ಕೇಳಿದ ತಕ್ಷಣ ಎಲ್ಲ ಹೇಳ್ಬಿಡ್ತಾಳೆ ನಡಿ ಅಂತ ಹೇಳಿದೆ. ಆಮೇಲೆ ಮತ್ತೆ ಐ ಹ್ಯಾಪನ್ ಟು ಸಿ ಹರ್ ಇನ್ ದ ಜಿಮ್, ಅಲ್ಲಿ ಮಾತಾಡಿಸ್ದೆ. ಜಿಮ್ಮಲ್ಲಿ ಮಾತಾಡಿಸಿ ಆದಮೇಲೆ ನಮ್ಮ ಕಡೆಯವರೇ ಅಂತೆಲ್ಲ ಗೊತ್ತಾದ್ಮೇಲೆ ಇಮ್ಮಿಡಿಯೇಟ್ ನಮ್ಮ ತಂದೆಗೆ ಹುಡುಗಿ ಹುಡುಕ್ತಾ ಇದ್ರು ನನಗೆ. ನಾನಲ್ಲಿ ಬಿಟ್ಬಿಟ್ಟಿದ್ದೆ, ಅಲ್ಲಿಗೆ ನೀವು ಯಾರನ್ನಾರು ಹುಡುಕೊಳ್ಳಿ, ಸರಿ ನೋಡ್ಬಿಟ್ಟಿದ್ದೀನಲ್ಲ, ಇನ್ನು ಚಾನ್ಸ್ ಬಿಟ್ಟರೆ ನಾನು ದಡ್ಡ ಹಾಕ್ತೀನಿ ಅಂಥೇಳಿ ಮನೇಲಿ ಅಪ್ಪಾಜಿಗೆ ಹೇಳಿ, ಅಪ್ಪಾಜಿ ನಮ್ಮ ಮಾವನವ್ರಿಗೆ ವಿಷಯ ತಿಳಿಸಿ. ವಿಜಯ್ ನಿಮ್ಮನ್ನ ಕಾಫಿ ಡೇಲಿ ನೋಡಿರೋದು ನಿಮಗೆ ಗೊತ್ತಾ? ಯಾಕಂದ್ರೆ ಯೂಶಲಿ ಹುಡುಗಿಯರಿಗೆ ಯಾರೋ ಒಬ್ರು ನೋಡ್ತಾ ಇದಾರೆ, ಇದ್ ಮಾಡ್ತಿದಾರೆ ಅಂದ್ರೆ ಗೊತ್ತಾಗುತ್ತೆ. ಅದೇನಾದ್ರು ಗೊತ್ತಾಗಿತ್ತಾ ನಿಮ್ಗೆ? ಗೊತ್ತಾಗಿಲ್ವಾ? ತುಂಬಾನೇ ಡೀಸೆಂಟ್ ಅನ್ಸುತ್ತೆ. ಹಂಗಲ್ಲ, ಅಂದ್ರೆ ನನ್ನ ಹಿಂದೆ ಕೂತಿದ್ರು. ಅದೇ ಮೊದ್ಲು ಕೂಡ ಒಂದೆರಡು ಸಲ ನೋಡಿದ್ರಿ ಅಂತ ಹೇಳಿ, ಅವಾಗ್ಲೂ ಗೊತ್ತಾಗಿಲ್ಲ ನಿಮ್ಗೆ? ಅವಾಗ ಇವ್ರು ಯಾವ್ದೋ ಮೀಟಿಂಗಿಗೆ ಬಂದಿದ್ರು, ಪ್ರಕಾಶನ ಇದ್ರು ಅವಾಗ. ಸೊ ಅವಾಗ ಆ ಮೀಟಿಂಗ್ ಅಲ್ಲಿ ನಾವು ಮ್ಯೂಸಿಕ್ ಹಾಕ್ತಾ ಇದ್ವಿ. ಅವಾಗ ಫ್ಯೂಜಮ್ ಅಂತ ಒಂದು ಬರ್ತಾ ಇತ್ತು. ಸೊ ನಾವು ಒಂದು 10 ರೂಪೀಸ್ ಕೊಟ್ಬಿಟ್ಟು ಆ ಟೋಕನ್ ತಗೊಂಡು ಮ್ಯೂಸಿಕ್ ಹಾಕ್ಸಕ್ಕೆ ಅಂತ ಆಕ್ಚುಲಿ ಹೋಗ್ತಿದ್ದೆ. ಅದಕ್ಕೆ ಇವ್ರು ಅದನ್ನ ಸೌಂಡ್ ಕಮ್ಮಿ ಮಾಡಕ್ ಹೇಳಿದ್ರು. ಸೊ ನಾವು ನಿಮ್ ಫ್ರೆಂಡ್ಸ್ ಎಲ್ಲ ಇದ್ರು, ನಿಮ್ ಫ್ರೆಂಡ್ಸ್ ವಿಜಯ್ 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 ಅಂತ ಏನು ಇಲ್ಲ, ನಮ್ಗೆ ಆ ಕ್ರೇಜ್ ಇರ್ಲಿಲ್ಲ ನೋಡಿ, ಅದೇ ಪುಣ್ಯ ಅಲ್ವಾ. ಓಕೆ, ಫಸ್ಟ್ ಬಂದು ಅವ್ರು ಮಾತಾಡಿಸಿದಾಗ ಹೆಂಗ ಅನಿಸ್ತು? ಇಲ್ಲ, ನಂಗೆ ಭಯ ಆಗ್ತಿತ್ತು. ನಮ್ಮ ಡ್ಯಾಡಿ ಯಾರಾದ್ರೂ ಒಬ್ರು ನೋಡಿ ನಮ್ಮ ತಂದೆಗೆ ಹೋಗಿ ಹೇಳ್ತಾರೆ ಅಂತ ಅಷ್ಟೇ. ಅಪ್ಪನ ಭಯ ತುಂಬಾ ಜಾಸ್ತಿನಾ? ಹೆಂಗಿತ್ತು ಚೈಲ್ಡ್ಹುಡ್ ನಿಮ್ದು ಸ್ಪಂದನ? ಭಯ ಅಂದ್ರೆ ಒಂದು ರೆಸ್ಪೆಕ್ಟ್ ಅಷ್ಟೇ, ಆತರ ಭಯ ಅಲ್ಲ. ಪೊಲೀಸ್ ಆಫೀಸರ್ ಅಂದ್ರೆ ಮನೇಲೂ ಪೊಲೀಸ್ ಆಫೀಸರ್ ಅವರು? ಇಲ್ಲ ಇಲ್ಲ, ನನ್ನ ಜೊತೆ ಹಂಗಿಲ್ಲ, ಬೇರೆಯವ್ರ ಜೊತೆ ಗೊತ್ತಿಲ್ಲ. ಎಷ್ಟು ಜನ ನೀವು ಸ್ಪಂದನ? ನಮ್ಮಣ್ಣ. ಸ್ಪಂದನ ಅಂದ ತಕ್ಷಣ ನನಗೆ ಯಾರನ್ನೋ ನೀವು ಕರೆದಂಗೆ ಆಗುತ್ತೆ. ನಾವು ಮನೇಲಿ ಅವಳನ್ನ ಅಚ್ಚು ಅಂತಲೇ ಕರಿತೀವಿ. ಎಲ್ಲರ ಥರ ಸಹಜವಾದ ಬಾಲ್ಯ ನಮ್ಮದು ಆಗಿತ್ತು. ಭಾಳ ಸಹಜವಾಗಿ ಏನು ಅಣ್ಣ ತಂಗಿ ಜಗಳ ಇದೆ, ಅದು ರೆಗ್ಯುಲರಾಗಿ ನಾವು ಆ ಜಗಳಗಳನ್ನೆಲ್ಲ ಆಡಿದ್ದೀವಿ. ಅಚ್ಚುನೇ ಅಪ್ಪನ ಮುದ್ದಿನ ಮಗಳು ಅಂತ ಅದು ಎಲ್ಲರಿಗೂ ಗೊತ್ತು. ಅವಳು ತುಂಬ ಚಿಕ್ಕವಳಾಗಿದ್ದಾಗ ಅತಿ ಕಡಿಮೆ ಬಟ್ಟೆ ಧರಿಸ್ತಾ ಇದ್ಲು. ಅದಕ್ಕೆ ಎಲ್ಲರೂ ಅವಳನ್ನ ನಮ್ಮ ತಂದೆ ಅವಳನ್ನ ಪ್ರೀತಿಯಿಂದ ಕೆಲವು ಬಾರಿ ಮೋಗ್ಲಿ ಮೋಗ್ಲಿ ಅಂತಾನು ಕರಿತಾ ಇದ್ದಿದ್ದು ಉಂಟು. ಯಾವತ್ತಾದ್ರೂ ಬೈಸ್ಕೊಂಡಿದ್ ನೆನಪಿದ್ಯಾ? ಹೌದು. ಹೌದಾ? ಒಂದೆರಡು ಸರಿ ಬೈಸ್ಕೊಂಡಿದ್ದೀರಾ? ಏನಕ್ಕೆ ಬೈಸ್ಕೊಂಡಿದ್ರಿ ಸ್ಪಂದನ? ನೀವು ಬೈಸ್ಕೊಂಡಿದ್ದೀರಾ ಅಂದ್ರೆ? ಯಾರ್ಯಾರಿಗೆ ಬೈಸಿದಳು ಕೇಳಿ. ಅದೆಲ್ಲ ಮಾಡಿದಾರ? ಏನಕ್ಕೆ ಬೈಸ್ಕೊಂಡಿದ್ರಿ? ಲೇಟಾಗಿ ಬರೋದಂದ್ರೆ ಆ ಥರ ಎಲ್ಲ. ಲೇಟಾಗಿ ಅಂದ್ರೆ ಟೈಮ್ ಇರ್ತಿತ್ತ? ಫಿಕ್ಸ್ ಟೈಮ್ ಇತ್ತ? ಯೂಶಲಿ ಅವ್ರು ಅಷ್ಟು ಬೇಗ ಮನೆಗೆ ಬರ್ತಿರ್ಲಿಲ್ಲ. ಬಂದಿದ್ದ ದಿನ ನಾವು ಲೇಟ್ ಆಗಿರ್ತಿದ್ವಿ. ವಿಜಯ್, ನಿಮ್ಮ ಮನೆಯದು ಹೇಗಿತ್ತು ವಾತಾವರಣ? ನಮ್ಮ ಮನೇದು 2 ಥರ ಇತ್ತು. ನಮಗೆ ಮುಂಚೆಯಿಂದ ನಮ್ಮ ತಂದೆ ಭಯ ಜಾಸ್ತಿ. ಅಂದ್ರೆ ಎಷ್ಟು ಕ್ಲೋಸ್ ಆಗಿರ್ತಿದ್ವೋ ಅಷ್ಟೇ ಭಯನೂ ಇರ್ತಿತ್ತು. ಆ ಥರ ಇವತ್ತು ನನಗೆ ಗೊತ್ತಿರೋ ಕೆಲವು ವಿಚಾರಗಳು ಮೌಲ್ಯಗಳು ಏನೇ ಇದ್ರು ನಮ್ಮ ತಂದೆಯಿಂದ. ಸೊ ಹಂಗಾಗಿ ಜಾಸ್ತಿ ಹೊರಗಡೆ ಹೋಗ್ತಿರ್ಲಿಲ್ಲ. ನನ್ನ ಸ್ಕೂಲ್ ಲೈಫ್ ನನಗೆ ಜಾಸ್ತಿ ನೆನಪಿಲ್ಲ, ಅಪಾರ್ಟ್ ಫ್ರಮ್ ಮೈ ಫ್ರೆಂಡ್ಸ್ ಇನ್ ದ ಸ್ಕೂಲ್ ಕ್ಯಾಂಪಸ್. ಸ್ಕೂಲ್ ಆಚೆ ಬರ್ತಿದ್ದಂಗೆ ಒಂದು ಆಟೋ ಹತ್ತು, ಮನೆ ನಡಿ, ಮನೆಗೊಂದು ಮನೇಲಿ ಆಟ ಆಡು, ಆಚೆ ಬಾ, ಫುಟ್ಬಾಲ್ ಆಡು, ಮನೆ ಪೂಜೆಗಳಿಗೆ ಹೋಗು, ದೇವಸ್ಥಾನಗಳಿಗೆ ಹೋಗು, ಫ್ಯಾಮಿಲಿ ವೆಡ್ಡಿಂಗ್ಸ್ಗೆ ಹೋಗು, ಬರೀ ಈ ಥರದವೇ ಜಾಸ್ತಿ ಇದ್ದಿದ್ದು.
ತರಲೆಗಳೆಲ್ಲ ಅಂತ ಮಾಡಿದ್ದೆ ಕಾಲೇಜಲ್ಲಿ. ಅದು ಏನು ತರಲೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡ್ಯಾನ್ಸ್ಗೆ ಅಂತ ಕಾಲೇಜ್ ಬಂಕ್ ಹೊಡಿತಾ ಇದ್ರು, ಕ್ಲಾಸ್ಗಳಿಗೆ ಹೋಗ್ತಿರಲಿಲ್ಲ, ಬರೀ ಡ್ಯಾನ್ಸ್. ಅವಾಗ್ಲೂ ಡ್ಯಾನ್ಸ್ ಅವಾಗೇ ಸ್ಟಾರ್ಟ್ ಆಗಿದ್ದು. ಸ್ಯಾಂಡಲ್ವುಡ್ನ ಸೂಪರ್ ಪೇರ್ ಜೊತೆ ಮತ್ತಷ್ಟು ಮಾತಾಡೋಣ, ಅಂದ್ರೆ ಚಿಕ್ಕದೊಂದು ಬ್ರೇಕ್ನ ನಂತರ. ಕಾರ್ಬನ್ ಪ್ರೆಸೆನ್ಸ್ ನಮ್ ಕತೆ ನಿಮ್ ಜೊತೆ ಪಾರ್ಡ್ ಬೈ ಮೈಯಾಸ್ ಕಾರ್ಯಕ್ರಮವನ್ನ ಮತ್ತೆ ಮುಂದುವರ್ಸೋಣ. ನಾವು ವಿಜಯ್ ಹಾಗೆ ಸ್ಪಂದನಾ ಜೊತೆ ಮಾತಾಡ್ತಾ ಇದ್ವಿ. ವಿಜಯ್, ಬೇರೆ ಸ್ಟಾರ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ ಆಗ್ಬಿಟ್ಟಿದ್ರಿ ನೀವು, ಅದ್ರ ಎಫೆಕ್ಟ್ ಯಾವ ತರ ಐತೆ ನಿಮ್ಮಲ್ಲಿ? ಸತ್ಯವಾಗ್ಲೂ ಹೇಳ್ತೀನಿ, ಅದ್ರ ಎಫೆಕ್ಟೇ ಆಗಿಲ್ಲ. ಆಗಿದ್ದಿದ್ರೆ ಬಹುಶಃ ಈ ಥರ ನಾನು ಇರ್ತಿರ್ಲಿಲ್ಲ. ಅಗೇನ್ ಥ್ಯಾಂಕ್ಫುಲ್ ಫಾರ್ ಮೈ ಫ್ರೆಂಡ್ಸ್. ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸು ಸ್ಕೂಲಲ್ಲಿ 9th ಅಲ್ಲಿದ್ದಾಗ ಚಿನ್ನಾರಿ ಮುತ್ತ ಮಾಡಿದ್ದು. ಯಾರೇ ಆಗಲಿ ಆ ಟೈಮಲ್ಲಿ ನನ್ನ ಇವನೊಬ್ಬ ಆ್ಯಕ್ಟರು, ಇವನು ಹೀಗೆ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಇವೆಲ್ಲ ಇರಲೇ ಇಲ್ಲ. ಪಕ್ಕಾ ಬ್ರಾಹ್ಮಣರು ಸ್ಕೂಲ್ ನಮ್ಮದು, ಪೂರ್ಣ ಪ್ರಜ್ಞಾ ಎಜುಕೇಷನ್ ಸೆಂಟರ್ ಅಂತ. ಅಲ್ಲಿ ನಾನು ರಜಾ ಹಾಕಿ ಬಂದ ಮೇಲೆ ನಾನು ನೋಡಿದ್ದೆ ಯಾವ ಥರ ಅಂದರೆ ಸಾಕು ಇನ್ಮೇಲೆ ಓದು ಅನ್ನೋ ಥರ. ಸೊ ಹಂಗಾಗಿ ನನಗೆ ಅದು ಯಾವುದು ಆ ಟೈಮಲ್ಲಿ ನಮ್ಮ ತಂದೆ ಹೇಳಿದ ವಿಚಾರ, ನನ್ನ ಫ್ರೆಂಡ್ಸು ಸುತ್ತಮುತ್ತ ನಡ್ಕೊಂಡಿದ್ದ ರೀತಿ, ಇದು ಯಾವುದು ನನ್ನ ಸ್ಟಾರ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಇವತ್ತಿಗೂ ಐ ಡೋಂಟ್ ಬಿಲೀವ್ ಐ ಆಮ್ ಅ ಸ್ಟಾರ್, ಐ ಓನ್ಲಿ ಬಿಲೀವ್ ಐ ಆಮ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಐ ವಾಂಟ್ ಟು ಬಿ ಬೆಟರ್ ಎವ್ರಿ ಮೂವಿ ಅನ್ನೋದೇ ಆಸೆ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ, ಕಮಲದ ಹೂ ನಿನ್ನ ತಾಣದೆ ಇರಲಾರೆ, ಮಲ್ಲಿಗೆ ಮಾಯೆ ಕೆದಿಗೆ ಗರಿ ನಿನ್ನ ಗಲಿರಲಾರೆ, ಮಲ್ಲಿಗೆ ಮಾಯೆ. ನಿಮ್ಮನೇಲಿ ಯಾರು ಜೋರು, ಅಪ್ಪನ ಅಮ್ಮನ? ಇಬ್ರು ಜೋರಿಲ್ಲ. ಅಂದ್ರೆ ಜೋರ್ ಅನ್ನೋದಕ್ಕಿಂತ ಜಾಸ್ತಿ ನಿಮಗೆ ಯಾರು ಜೋರ್ ಮಾಡ್ತಾ ಇದ್ರು ಮಕ್ಳಿಗೆ? ಮಕ್ಳಿಗೆ ಜಾಸ್ತಿ ಅಪ್ಪಾಜಿನೇ. ಹೌದಾ? ಅಪ್ಪಾಜಿನೇ. ಕೆಲವು ಸರಿ ಅಂದ್ರೆ ಸರಿ, ತಪ್ಪಂದ್ರೆ ತಪ್ಪೆ. ವಿಪರೀತಕ್ಕೆ ಹೋದಾಗ ಮಾತ್ರ ಅಪ್ಪಾಜಿ ಬೈತಾ ಇದ್ದಿದ್ದು. ಅಲ್ಲಿವರೆಗೂ ಸುಮ್ಮನೆ ಇರ್ತಿದ್ರು. ನನ್ಗೆ ಆ ಏಟ್ ತಿಂದ ನೆನಪು ಅಷ್ಟೇ ಬಹಳ ಕಮ್ಮಿ. ನನ್ನ ತಮ್ಮನ್ನ ಎಸ್ದಿರೋದ್ ನೆನಪು ನನಗೆ. ಹೌದಾ? ಇಲ್ಲಿಂದ ಒಂದಷ್ಟು ದೂರ ಸೋಫಾ ಮೇಲೆ ಬಿಸಾಕ್ಬಿಟ್ಟಿದ್ರು ಅವ್ರನ್ನ, ಇನ್ನು ತರಲೇ ಮಾಡ್ತಿದ್ದ ಅಂತ ಹೇಳಿ. ಅಂದ್ರೆ ನೀವು ಅಕ್ಕ ತಮ್ಮ ಕ್ಲೋಸಾ ಅಥವಾ ನೀವು ಅಣ್ಣ ತಮ್ಮ ಕ್ಲೋಸಾ? ಆ ತರ ನೋಡಕ್ ಹೋದ್ರೆ ನಾನು ನನ್ನ ತಮ್ಮ ವಿಪರೀತ ಕ್ಲೋಸ್. ಆಮೇಲೆ ನಾವು 3 ಜನ ತುಂಬಾ ಕ್ಲೋಸ್. ಏನ್ ಮರಿ ಶಾಕ? ಅದೇ ಭದ್ರ ಕರೆಂಟ್. ಅರ್ನಾಲ್ಡ್ ಶಿವಾಜಿನಗರ್ ಹೈ ವೋಲ್ಟೇಜ್ ಪವರ್. ನೀನು ಶಾಕ್ ಆಗ್ದಿರಕ್ಕಾಗುತ್ತಾ? ಅಂತೂ ಎರಡೂ ಕಾಲ್ನ ಮುರಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಬಂದು ನಿಂತಿದ್ಯಾ. ರೆಡಿ ಆಗಿರೋದು ಮುರಿಸ್ಕೊಳಕ್ಕಲ್ಲ, ಮುರ್ದಾಕಕ್ಕೆ. ಹೋಗ ಮಂಗಳೂರಿಗೆ ಹೋಗಿ ಮದುವೆ ನಿಲ್ಸಿ ಲಕ್ಷ್ಮೀನ್ ಕರ್ಕೊಂಡು ನಿನ್ ಪ್ರೀತಿನ ಗೆದ್ಕೊಂಡು ಬಾ. ಹೋಗ. ಹೋಗ್ತೀನ? ಹೋಗಲೇ. ಸೊ ನೀವು ಅಣ್ಣ ತಂಗಿ ಜಗಳ ಆಡ್ತಾ ಇದ್ರ ಸ್ಪಂದನ? ಜಾಸ್ತಿ ಆಕ್ಚುಲಿ ಅಷ್ಟು ಕ್ಲೋಸ್ ಆಗೇ ಇರ್ಲಿಲ್ಲ. ಮದ್ವೆ ಆದ್ಮೇಲೆ ತುಂಬಾ ಕ್ಲೋಸ್ ಆಗಿದ್ದು. ಯಾವ ತರ ನಿಮ್ಗೂ ನಿಮ್ ಅಣ್ಣಂಗೂ ಆಗಿರುವಂತ ದೊಡ್ಡ ಜಗಳ ಯಾವ್ದು? ಎಲ್ಲ ದೊಡ್ಡ ಜಗಳ. ಅಲ್ಲ ಭಯ ಇತ್ತು ಡ್ಯಾಡಿದು, ಅವ್ರು ಬಂದಾಗೆಲ್ಲ ಕರೆಕ್ಟ್ ಆಗಿರ್ಬೇಕು. ಅಣ್ಣ ಹೊಡಿತಾ ಇದ್ರ ನಿಮ್ಗೆ? ಹೊಡಿತಾ ಇದ್ದ. ಆಮೇಲೆ ನಮ್ಮ ತಂದೆಗೆ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ. ಹೌದಾ? ನೀವ್ ಹಂಗಾರೆ ಚಾಡಿ ಬುರ್ಕೆ? ಹೌದು. ಅದೇ ಒಂದು ಪ್ರೀತಿಯಿಂದ, ಇವಳ ಮೇಲಿರೋ ಪ್ರೀತಿಯಿಂದ ಆ ಥರ ಕೆಲಸ ಕೆಲವು ಬಾರಿ ಖಂಡಿತ ಮಾಡಿದ್ದೀನಿ. ಇವಾಗಿಂದಲ್ಲ, ನಾವು ಚಿಕ್ಕ ಹುಡುಗಿಯಿಂದನೂ ನೋಡ್ತಾ ಇದ್ದೀನಿ. ಅವಳು ತಟ್ಟ ಅಂತ ಒಬ್ರಿಗೆ ಹೇಳ್ಬಿಡ್ತಾಳೆ, ಆ ಕ್ಷಣಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರೆ. ಆದರೆ ಆಮೇಲೆ ಅವಳೇ ಕರೆಕ್ಟು ಅಂತ ಹಲವಾರು ಜನ ಹೇಳಿರೋದುಂಟು. ಒಬ್ಬ ಜವಾಬ್ದಾರಿಯುತ ಅಣ್ಣನಾಗಿ ನಮ್ಮ ತಂದೆ ಇಲಾಖೆಯಲ್ಲಿದ್ದರಿಂದ ಅವರು ಭಾಳಷ್ಟು ಸಮಯ ಕರ್ತವ್ಯದಲ್ಲಿ ನಿರತರಾಗಿರ್ತಿದ್ರು. ಅಂಥ ಸಮಯದಲ್ಲಿ ಒಬ್ಬ ಜವಾಬ್ದಾರಿಯುತ ಅಣ್ಣನ ಜಾಗದಲ್ಲಿ ನಿಂತು ಅವಳನ್ನ ತಿದ್ದಿದ್ದು ಉಂಟು. ಅವಳನ್ನ ಎಲ್ಲೂ ಅಡ್ಡದಾರಿಗೆ ಹೋಗದಿರೋ ಥರ ಅವಳನ್ನ ನೋಡ್ಕೊಂಡಿದ್ದು ಉಂಟು. ಇವಾಗ ವಿಜಯ್ ಬಗ್ಗೆನೂ ಚಾಡಿ ಹೇಳ್ತೀರಾ ಅಪ್ಪನ ಹತ್ರ? ಕೇಳಲ್ಲ ಅವ್ರು, ನಮ್ಮನೇಲಿ ಕೇಳಲ್ಲ ಏನಾದರೂ ಹೇಳಿದ್ರೆ. ಅಳಿಯನ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಮಾತೇ ಇಲ್ಲ. ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ, ನಾವು ಯಾರೋ ಒಂದು ಮಾಡಿದ ಪುಣ್ಯದಿಂದ ಅಂಥ ಒಂದು ಅಳಿಯ ಸಿಕ್ಕಿದ್ದಾನೆ. ಅದು ಏನಂದ್ರೆ ಅವನ ತಾಳ್ಮೆ, ಸರಳತೆ ಅಂದರೆ ನನಗೆ ಅನಿಸೋದು ವಿಜಯ ರಾಘವೇಂದ್ರ ಅಂದರೆ ಆ ಸರಳತೆ ಮತ್ತು ಇದು ತಾಳ್ಮೆ ಅಂದರೆ ಅದು ನನಗೆ ಅನಿಸೋದು ವಿಜಯ ರಾಘವೇಂದ್ರ ಅಂತ. ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿ ಅವರಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು
ಭಯ ಇರುತ್ತೆ, ಯಾವ ರೀತಿ ಇರ್ತಾರಪ್ಪ ಸಿನಿಮಾ ಇಂಡಸ್ಟ್ರಿಯವ್ರ ಬಗ್ಗೆ ಕೆಲವು ಹಲವಾರು ಜನ ಹೇಳ್ತಾ ಇರೋದು ಕೇಳಿದ್ರೆ ನಮಗೆ ಹೆಂಗಪ್ಪ ನಮ್ಮ ತಂಗಿ ನಿದ್ದು ಕೊಡೋದು ಅಂತೆಲ್ಲ ಇತ್ತು. ಆದರೆ ವಿಜಯ್ ಅವ್ರನ್ನ ನೋಡಿದಾಗ ಎಲ್ಲದಕ್ಕೂ ತದ್ವಿರುದ್ಧವಾಗಿ ಎಲ್ಲರೂ ಪ್ರಶಂಸೆ ಪಡುವಂಥ ಒಬ್ಬ ಭಾಳ ಸರಳ ವ್ಯಕ್ತಿ. ಸರಳತೆಗೆ ಮತ್ತು ಸಜ್ಜನತೆಗೆ ಇನ್ನೊಂದು ಹೆಸರಂದರೆ ವಿಜಯ್ ಅಂತ ಹೇಳ್ಬೋದು. ಅಂಥ ಒಬ್ಬರು ನಮ್ಮ ಭಾವನಾಗಿ ಬಂದಿದ್ದಾರೆ ಅಂದರೆ ನಮ್ಮನ್ನೆಲ್ಲರದು ನಾವೆಲ್ಲ ಲಕ್ಕಿ ಅಂತ ಅನಿಸುತ್ತೆ. ವಿಜಯ್ ಚೆನ್ನಾಗಿ ಪೋಟ್ರೆ ಮಾಡ್ಬಿಟ್ಟಿದ್ದೀವಲ್ಲ, ಅವ್ರಿಗೆ ಆ ಇಂಪ್ರೆಷನ್ ಬಂದ್ಬಿಟ್ಟಿದೆ, ನನ್ನ ಮಗಳು ಸೇಫ್, ಏನು ಪ್ರಾಬ್ಲಮ್ ಖುಷಿಯಾಗಿರ್ತಾಳೆ ಅಂತ ಗೊತ್ತು. ಸೊ ಯೂಶಲಿ ವೆಕೇಶನ್ಗೆಲ್ಲ ಎಲ್ಲಿಗೆ ಹೋಗ್ತಿರ್ತೀರಾ ವಿಜಯ್? ವೆಕೇಶನ್ನು ಅಂದರೆ ಸ್ಟಾರ್ಟ್ ಆಗೋದೇ ಇಟ್ ಸ್ಟಾರ್ಟ್ಸ್ ಫ್ರಮ್ ಮ್ಯಾಂಗ್ಳೂರ್. ಮದುವೆ ಆಗೋಕ್ಕೆ ಮುಂಚೆ ನನಗೆ ಅನ್ನಿಸ್ತಾ ಇತ್ತು ನನಗೆ ಸ್ಟ್ರಾಂಗ್ ಆಗಿ ನಾನು ಮಂಗಳೂರವ್ರನ್ನೇ ಮದುವೆ ಆಗೋದು ಅಂತ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ಆ್ಯಕ್ಟಿಂಗ್ ಅಂತ ಸ್ಟಾರ್ಟ್ ಮಾಡೋಗೋದ್ಮೇಲೆ ಒಂದು 2 ವರ್ಷ ಮಂಗಳೂರೇ ಜಾಸ್ತಿ ಶೂಟಿಂಗ್. ಅಲ್ಲಿ ಹೋದ್ರೆ ಅಲ್ಲಿ ಗೆಟ್ ಬೆಟರ್. ನನಗೆ ಇಲ್ಲಿ ಏನೇ ನೆಗಡಿ ಇತ್ತು ಅಂದ್ರು, ಕೆಮ್ಮಿತ್ತು ಅಂದ್ರು, ಕಾಂಪ್ಲೆಕ್ಷನ್ ಬರುತ್ತೆ ಅನ್ನೋದು ಅದೊಂದು ಕಡೆ. ಆದರೆ ನನಗೂ ಅವಳು ಯಾವಾಗಲೂ ಅದೇ ಹೇಳ್ತಾ ಇತ್ತು, ಎಂಗೇಜ್ಮೆಂಟ್ ಟೈಮಲ್ಲಿ ಅವಳಿಗಿಂತ ಬೆಳ್ಳಗಿದ್ದೆ. ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾ ಇದ್ರು, ಹಬ್ಬ ನಮ್ಮ ಹಳ್ಳಿಯ ಬೆಳ್ಳಗಿದ್ದಾನೆ ಸಾಕ್ಬಿಡು ಅಂತ. ಸೊ ಇವಳು ಸ್ವಲ್ಪ ಉರ್ಕೋತಾಳೆ. ಯಾವುದು ಗರ್ಲ್ ಫ್ರೆಂಡ್ಸ್ ಇರ್ಲಿಲ್ವಾ ವಿಜಯ್ಗೆ? ಇರ್ಲಿಲ್ವಾ? ಇಲ್ಲ ಇಲ್ಲ ಚಿರ ಇರ್ತಾರ, ಅವ್ರು ಕೇಳ್ತಾ ಇದಾರೆ ನೋಡಿ, ಹೇಳಿ. ಮದುವೆ ಆಗಬೇಕು ಅಂತ ಗೊತ್ತಾದ ತಕ್ಷಣ ಐ ಟೋಲ್ಡ್ ಹರ್ ಎವ್ರಿಥಿಂಗ್. ಅಂದರೆ ನಾನೇನು ಬುದ್ಧ ಅಲ್ಲ. ಕಾಲೇಜಲ್ಲಿ ಇದ್ದಾಗ ಒಬ್ಬನ ಭಾಳ ಇಷ್ಟಪಟ್ಟಿದ್ದೆ, ಅದ್ರ ಕತೆಗಳೆಲ್ಲ ಹೇಳಿದ್ದೆ. ಏನದು ಲವ್ ಸ್ಟೋರಿ ಕಾಲೇಜ್ದು ವಿಜಯ್? ನಾವು ಕೇಳ್ಬಿಡೋಣ. ಏನಿಲ್ಲ, ಒಂದು ಹುಡುಗಿ ಬಹಳ ಇಷ್ಟಪಟ್ಟಿದ್ದೆ ನಾನು ಕಾಲೇಜಲ್ಲಿದ್ದಾಗ. ಅದು ಅವಾಗ ಐ ಥಿಂಕ್ ಇಟ್ ವಾಸ್ ವೆರಿ ಅರ್ಲಿ ಫಾರ್ ಮಿ. ಎಲ್ಲ ಯಾವುದೇ ವಿಚಾರಕ್ಕೂ ಬಹಳ ಅರ್ಲಿನೇ. ಆಗಲ್ಲ ಅಂತ ಗೊತ್ತಿತ್ತು. ಒಂದೊಂದ್ಸಲ ಯಾವ್ದು ಆಗಲ್ಲ ಅಥವಾ ಯಾವ್ದು ಸಿಗಲ್ಲ ಅಂತ ಅನ್ಸ್ಬಿಡುತ್ತೋ ಅದರಿಂದನೇ ಮನಸ್ಸು ಜಾಸ್ತಿ ಓಡುತ್ತೆ ಅಂತ ಕಾಣುತ್ತೆ. ಆವಾಗ ತುಂಬಾನೇ ನನ್ನ ಮನಸ್ಸಿನ ಹಠದಿಂದನೇ ಅವ್ರ ಹಿಂದೆ ಸುತ್ತಕ್ಕೆ ಅವಕಾಶ ಇಲ್ಲದೆ ಹೋದ್ರು. ಕಾಲೇಜಿಗೆ ಬಂದಾಗ ಮಾತ್ರ ಏನೋ ಒಂಥರ ಹಿಂಗೆಲ್ಲ ಅನ್ಕೊಳ್ಳೋದು, ಅಯ್ಯೋ ಅಂತ ಅನ್ಕೊಳ್ಳೋದು. ಆಮೇಲೆ ಕಡೆಗೆ ಅವ್ರು ಯಾರನ್ನೋ ಮದುವೆ ಆದ್ರು. ಅದಾದ್ಮೇಲೆ ಕರಿಯರ್ ಸ್ಟಾರ್ಟ್. ಕಾರ್ಬನ್ ಪ್ರೆಸೆನ್ಸ್ ನಮ್ಮ ಕತೆ ನಿಮ್ಮ ಜೊತೆ ಪಾರ್ಡ್ ಬೈ ಮೈಯಾಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಜಯ್ ಹಾಗೆ ಸ್ಪಂದನಾ ಜೊತೆ ಮಾತಾಡ್ತಾ ಇದ್ವಿ. ನನಗೆ ನನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಾನೊಂಥರ ಲೂಸ್ ಥರ. ಐ ಆಮ್ ವೆರಿ ನೇವ್. ಹೌದಾ ಎಲ್ಲದಕ್ಕೂ ತಲೆ ಆಡಿಸ್ಬಿಡ್ತೀನಿ. ಸೊ ಹಾಗಾಗಿ ದಟ್ ಈಸ್ ಅ ರೀಸನ್ ಐ ಹ್ಯಾವ್ ಕಂಪ್ಲೀಟ್ಲಿ ಗಿವನ್ ಮೈ ಸೆಲ್ಫ್ ಟು ಹರ್. ಇಟ್ಸ್ ಲೈಕ್ ದಟ್. ವೈಫಾಗಿ ಎಷ್ಟು ರೇಟಿಂಗ್ ಕೊಡ್ತೀರಾ ಸ್ಪಂದನಾಗ ನೀವು? ಬಿಯಾಂಡ್ ರೇಟಿಂಗ್ಸ್. ಸೊ ಸ್ವೀಟ್. ಇಸ್ ಬಿಯಾಂಡ್ ರೇಟಿಂಗ್ಸ್. ಸ್ಪಂದನಾ ನೀವು? 4 ಔಟ್ ಆಫ್ 10. 9. ಇನ್ ಒಂದೇಲ್ ಮಿಸ್ ಆಗಿದೆ. ಅದೇ ಹಿಲ್ ಬ್ಲೈಂಡ್ಲಿ ಅಂದ್ರೆ ಬ್ಲೈಂಡ್ ಆಗಿ ಏನಾದ್ರೂ ಒಂದು ಮಾಡ್ಬಿಡ್ತಾರೆ, ಸ್ವಲ್ಪ ಥಿಂಕ್ ಮಾಡಲ್ಲ. ಅದು ಇನ್ನೂ ಸ್ವಲ್ಪ ಆತರ ಅದೆಲ್ಲ ಇದೆ. ನಾ ಅವಳಿಗೆ ಏನಕ್ಕೆ ಶಿ ಇಸ್ ಬಿಯಾಂಡ್ ಆಲ್ ರೇಟಿಂಗ್ಸ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಹೇಳ್ಬೋದು, 1000 ಜನ 1000 ಹೇಳ್ಬೋದು, ಓ ಇವನು ಅಷ್ಟು ಒಳ್ಳೆ ಹುಡುಗ, ದೇವರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಐ ನೋ ಮೈ ಫ್ಲಾಸ್, ಐ ನೋ ಮೈ ಶಾರ್ಟ್ ಕಮಿಂಗ್ಸ್. ಇದನ್ನೆಲ್ಲ ಇದ್ದು ಕೂಡ ನನ್ನ ಎಷ್ಟರ ಮಟ್ಟಿಗೆ ಶಿ ಗಾರ್ಡ್ಸ್ ಮೀ ಅಂತ ಹೇಳಿದ್ರೆ, ದಟ್ ಈಸ್ ವೇರ್ ಐ ಗೆಟ್ ಮೈ ಸ್ಟ್ರೆಂತ್ ಫ್ರಮ್. ಕೋಪ ಯಾರಿಗೆ ಜಾಸ್ತಿ ನಿಮ್ಮಿಬ್ರಲ್ಲಿ? ಯಾರಪ್ಪ? ಇವ್ರಿಷ್ಟು ಚೆನ್ನಾಗಿ ನಗಾಡ್ತಾ ಸ್ಮೈಲ್ ಮಾಡ್ತಾ ಇರ್ತಾರೆ, ಇಲ್ಲಿಂದ ಕೋಪ ಮಾಡ್ತಾರೆ. ಹೇಳ್ತಾಳೆ ಅಷ್ಟೇ. ನಾಟ್ ದಟ್ ಐ ಆಮ್ ಡಿಫೆಂಡಿಂಗ್ ಹರ್. ಇವಳು ಭಾಳ ಬೇಗ ಕೋಪ ಮಾಡ್ಕೊಡ್ತಾಳೆ ಹೊರತು ಜಾಸ್ತಿ ಕೋಪ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಇವಾಗ ಜಗಳ ಅಂತ ಅಲ್ಲ, ಬಟ್ ಒಂದು ಕಾನ್ವರ್ಸೇಷನ್ ಏನಾದ್ರೂ ಒಂದು ಸ್ವಲ್ಪ ಇದಾದ್ರೆ ಶೌರ್ಯ ಏನ್ ಕೇಳಿದ್ರೇನು ಫಸ್ಟ್ ತಂದು ಕೊಟ್ಬಿಡ್ತಾರೆ. ನನಗೆ ಅಂದ್ರೆ ನನ್ಗೊಂದು ವೆಯ್ಟ್ ಮಾಡಬೇಕು, ಕೇಳಿದ ತಕ್ಷಣ ತಕ್ಕೊಡಕ್ ನಂಗೆ ಇಷ್ಟ ಇಲ್ಲ. ಸೊ ಅದ್ರಲ್ಲಿ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಬಟ್ ಕೇಳಿದ ತಕ್ಷಣನೇ ತಂದ್ಕೊಡೋದು ಬೇಡ, ಬೇಕಾದ್ರೆ ಒಂದು ಗ್ಯಾಪ್ ಕೊಟ್ಬಿಟ್ಟು ತಂದ್ಕೊಡೋಣ ಅಂತ ನಾನು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವನಿಗೆ ಚೆನ್ನಾಗಿ ಗೊತ್ತು ಯಾವ ಥರ ಕೇಳಿದ್ರೆ ನಮ್ಮ ಅಪ್ಪ ಕೊಡಿಸ್ತಾರೆ, ಯಾವ ಥರ ಕೇಳಿದ್ರೆ ನಮ್ಮ ಅಮ್ಮ ಕೊಡಿಸ್ತಾರೆ ಚೆನ್ನಾಗಿ ಗೊತ್ತು ಅವನಿಗೆ. ಆಮೇಲೆ ಅವ್ನು ಕೇಳೋದೇನು ಚಾಕ್ಲೇಟು ಅಥವಾ ಒಂದು ಎಲ್ಲಾರು ಯಾರು ಹಾಕೊಂಡಿರೋ ವಾಚ್ ಚಾಕ್ಲೇಟ್ ಅಲ್ಲ, ಇಲ್ಲ ಏನ್ ಕೇಳ್ತಾನೆ? ಸೂಪರ್ ಬೈಕ್
ಅದು ಆಟ ಆಡೋದೆ, ಬಟ್ ಅಗೇನ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ತಗೊಳಕ್ ಆದ್ರೂ ಅವನ್ಗೆ ಹಿ ಶುಡ್ ನಾಟ್ ಗೆಟ್ ದಟ್ ಸೂಟ್ ಇಮಿಡಿಯೇಟ್ಲಿ. ಅವ್ನು ಕೇಳಿದ ನನಗೆ ಒಪ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತದು, ಆದ್ರೂ ಕೂಡ ಬಹಳ ಕಷ್ಟದಿಂದ ಒಪ್ಕೋತೀನಿ. ಹೌದು, ಮಕ್ಳಿಗೆ ಸ್ವಲ್ಪ ಬರಬೇಕು ಅಂತೇಳಿ. ಸೊ ಕೋಪ ನಿಜವಲ್ಲೂ ನನಗೆ ಜಾಸ್ತಿ ಇರೋದು. ಬಟ್ ಕೋಪ ಇದೆ ಅಂದ ಮಾತ್ರಕ್ಕೆ ಅದನ್ನ ಯಾವಾಗಲೂ ತೋರಿಸ್ತಾ ಇರಬೇಕು ಅನ್ನೋ ಅರ್ಥ ಇಲ್ಲ. ಯಾವಾಗ ಬೇಕೋ ಅವಾಗ ಮಾತ್ರ ಚಾನಲೈಸ್ ಮಾಡಬೇಕು ಅನ್ನೋದನ್ನು ಕೂಡ ಇವಳ ಮದುವೆ ಆದ್ಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೆ. ಹೊಡಿತೀರಾ ಸ್ಪಂದನ ಮಗನಿಗೆ? ಇವಾಗ ಕಮ್ಮಿ ಆಗಿದೆ. ಮೊದ್ಲು ಹೊಡಿತಾ ಇದ್ರಾ? ಹೆಂಗ್ ಹೊಡಿತಿದ್ರಿ? ಇವ್ರು ಇಲ್ದೇ ಇರುವಾಗ ಮಾಡ್ತೀವಿ ಅಂತ ಹೊಡಿತಿದ್ರಾ? ಬಟ್ ಇವ್ರು ಇಲ್ದೇ ಇರುವಾಗ ಹೌದಾ? ಇವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅವಾಗ. ನಾನು ಹೊಡಿಯಕ್ ಬಿಡಲ್ಲ, ಹೊಡಿಬೇಡ ಅಂತ ಹೇಳ್ತೀನಿ ಅಂತಲ್ಲ, ಬಟ್ ಅಯ್ಯೋ ಹೊಡೆದ್ಬಿಟ್ಲಲ್ಲ ಅನ್ನೋ ಬೇಜಾರಾಗುತ್ತೆ. ಹೀಲ್ ಸ್ಟಾರ್ಟ್ ಫೀಲಿಂಗ್ ಮೇಲೆ ಒಂಥರ ಬೇಜಾರು ಮಾಡ್ಕೊಂಡು ಒಂದ್ ಕಡೆ ಕೂತ್ಕೊಂಡು. ಮಕ್ಕಳಿಗೆ ಒಂದು ಸರ್ಟನ್ ಟೈಮಲ್ಲಿ ನನ್ನ ಎಲ್ಲರೂ ಮುದ್ದು ಮಾಡ್ತಿದ್ದಾರೆ, ನಾನು ಏನು ಮಾಡಿದ್ರು ಸರಿ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಮಕ್ಳಿಗೆ ಎಲ್ಲರಿದ್ರಿಗೂ ಬೈಬಾರ್ದು. ಸಪ್ರೇಟಾಗಿ ಕರ್ಕೊಂಡೋಗಿ ಸಪ್ರೇಟಾಗಿ ಹೊಡಿಬೇಕು, ಸಪ್ರೇಟಾಗಿ ಬೈಬೇಕು, ಆವಾಗ ಸುಮ್ಮನೆ ಆಗ್ತಾರೆ. ಅದೊಂದು ವಿಚಾರದಲ್ಲಿ ನನ್ನ ಮಗ ಹೇಳಿದ ತಕ್ಷಣ ಕೇಳ್ತಾನೆ. ಹಿ ನೋಸ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಇವಾಗ ಅವನ ಬಾಯಲ್ಲೇ ಹೇಳ್ತೀನಿ, ಹೌ ಯು ಶುಡ್ ಬಿ ಗುಡ್ ಬಾಯ್, ಹೌ ಯು ಶುಡ್ ಬಿ ಹೇವ್ ಗುಡ್, ವಾಟ್ ಯು ಶುಡ್ ಡೂ ವೇಟ್ ಅಂತ. ಸೊ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀರಾ ಯೂಶಲಿ ಮಗನ ಜೊತೆ ವಿಜಯ್? ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಐ ಗಿವ್ ಹಿಮ್ ಲಾಟ್ ಆಫ್ ಟೈಮ್, ವಿ ಬೋತ್ ಗಿವ್ ಹಿಮ್ ಲಾಟ್ ಆಫ್ ಟೈಮ್. ಯಾವ ರೀತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ, ಎಲ್ಲೋ ಓಕೆ ನನ್ನ ಮಗ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗನ ಜೊತೆ ಇದ್ದೀನಿ ಅಂದ್ಬಿಟ್ಟು ಅವ್ನಿಗೇನೋ ಒಂದು ಆಟ ಆಡೋದು ಕೊಟ್ಬಿಟ್ಟು ನನ್ನ ಪಾಡು ಕೆಲಸ ಮಾಡ್ತಾ ಇರ್ತೀನಿ. ದಟ್ ಈಸ್ ನಾಟ್ ಸ್ಪೆಂಡಿಂಗ್ ಟೈಮ್ ಅಂತ. ಅವ್ರ ಜೊತೆ ಮಾತಾಡಿ ಒಂದು 20 ಮಿನಿಟ್ಸ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಆಟಾಡಿಬಿಟ್ರೆ ಇಡೀ ದಿನ ನಮ್ಮನ್ನ ಕೇಳಲ್ವಂತೆ. ಸೊ ದಟ್ ಈಸ್ ದ ಕ್ವಾಲಿಟಿ ಆಫ್ ಟೈಮ್ ದಟ್ ಯು ಸ್ಪೆಂಡ್ ವಿತ್ ದ ಚೈಲ್ಡ್ ಅಂತ. ಅದು 20 ಮಿನಿಟ್ಸ್ ಒಂದೊಂದ್ಸಲ 2 hours ಅವನ ಜೊತೆ ಮಾತಾಡೋದಾಗ್ಲಿ, ಅವನು ಆಟ ಆಡೋದಾಗ್ಲಿ, ಅವ್ನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗ್ಲಿ, ಇವೆಲ್ಲ ಬಹಳ ವಿ ಡೂ ಇಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 7-8 ವರ್ಷದವರೆಗೂ ಅದು ಬಹಳ ಮುಖ್ಯ. 7 years ಅಲ್ಲಿ ರೊಮ್ಯಾಂಟಿಕ್ ಇನ್ಸಿಡೆಂಟ್ ಅಂದ್ರೆ ಯಾವುದು ಸ್ಪಂದನ? ಇದಕ್ಕೆ ನಾನು ಹತ್ರ ಆ ಥರ ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ, ಬಟ್ ಬಿಕಾಸ್ ಎವ್ರಿ ಡೇ ಇಟ್ಸ್ ಲೈಕ್ ದಟ್. ಒಂದು ವಿ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಈಚ್ ಅದರ್ ಅ ಲಾಟ್. ಇಬ್ಬರೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಇಷ್ಟಪಡ್ತೀವಿ. ಫಸ್ಟ್ ಆ್ಯನಿವರ್ಸರಿ ಯಲಹಂಕ ಹತ್ರ ಒಂದು ರೆಸಾರ್ಟ್ ಇದೆ, ಅಲ್ಲಿ ಡಿಡ್ ಸ್ಪೆಂಡ್ ಟೈಮ್. ಇಟ್ ವಾಸ್ ವೆರಿ ನೈಸ್, ವೆರಿ ಎಮೋಷ್ನಲ್. ಆಮೇಲೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇನ ಮಂಗಳೂರಲ್ಲಿ ಒಂದು ರೆಸಾರ್ಟಲ್ಲಿ ವಿ ಸ್ಪೆಂಡ್ ಟೈಮ್. ನಾವಿಬ್ಬರೇ ಇರಬೇಕು ಅಂತ ಅನ್ಸಿದ್ರೆ ಅವನ್ನ ಬಿಟ್ಬಿಟ್ಟು ಎದ್ಬಿಡ್ತೀವಿ. ಅವನು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಎಲ್ಲೂ ಹೋದ್ರೆ ಅವನ್ನ ಕರ್ಕೊಂಡು. ವಿಜಯ್ ಏನಾದ್ರೂ ವಿಶ್ ಮಾಡಿ ನನಗೆ ಆತರ ಇರೋದಕ್ಕಾಗ್ತಾ ಇಲ್ಲ ಅಥವಾ ಅವ್ರಿಗೆ ಇದನ್ನ ಕೊಡ್ಸ್ಬೇಕು ಅಂತ ಅನ್ಕೊಂಡು ಕೊಡ್ಸ್ಲಿಕ್ಕೆ ಆಗದೆ ಇರೋಂಥದ್ದು ಏನಾದ್ರು ಇದೆಯಾ ಅವ್ರಿಗೆ? ಆ ವಿಚಾರದಲ್ಲಿ ಶೀಸ್ ಅ ಮಾಸ್ಟರ್. ಗಿಫ್ಟ್ ಕೊಡೋ ವಿಚಾರದಿಲ್ಲ ನಾನು ನಾನು ಸರ್ಪ್ರೈಸ್ ಕೊಡೋದ್ರಲ್ಲಿ, ಗಿಫ್ಟಲ್ಲಾಗಲಿ ನಾನು ಏನೇನೋ ಒದ್ದಾಡ್ದು ಪಲ್ಟಿ ಹೊಡಿತಾ ಇರ್ತೀನಿ, ಗೆಸ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ನಾನು ಆ ಥರ ಆಡ್ತಾ ಇರ್ತೀನಿ, ಅದ್ರಲ್ಲಿ ಒಂಥರ ವಿಲವಿಲ್ಲ ಅಂತ ಒದ್ದಾಡ್ತಿರ್ತೀನಿ. ಇವಳು ಆ ಥರ ಅಲ್ಲ, ಸೈಲೆಂಟಾಗಿರ್ತಾಳೆ. ನಾನೆಲ್ಲೋ ಕೆಲ್ಸಕ್ಕೆ ಹೋಗಿರ್ತೀನಿ, ಅವಾಗ ಇನ್ನೇನೋ ಮಾಡ್ತಿರ್ತಾಳೆ. ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಶಿ ಹ್ಯಾಡ್ ಲೋಡೆಡ್ ಮೀ ವಿತ್ ಗಿಫ್ಟ್ಸ್. ಕಾರಲ್ಲಿ ಡಿಕ್ಕಿಲ್ಲ ಎಷ್ಟು ಗಿಫ್ಟ್ಸ್ ಇಟ್ಟಿದ್ದಾಳೆ ನನಗೆ ಗೊತ್ತಿಲ್ಲ. ಎಲ್ಲ ತೊಗೊಂಡು ಬಂದು ಗುಡ್ಡೆ ಹಾಕ್ಬಿಡ್ಲಿ, ಎಲ್ಲ ತಕ್ಕೊಳ್ಳಿ ಅಂತ. ಸಣ್ಣ ಹಾಕ್ಬಿಟ್ಟಿದ್ದು ಏನಾರು ನೋಡಿ ಇದು ಚೆನ್ನಾಗಿದಪ್ಪ ಅಂತ ಹೇಳಿರ್ತೀನಿ, ಅದಿರುತ್ತೆ ಅದರಲ್ಲಿ. ಆಮೇಲೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆರಾಯಲ್ಲಿ ರೂಮಲ್ಲೆಲ್ಲ ಒಂದೊಂದು ಕಡೆ ಗಿಫ್ಟ್ ಜೋಡಿಸಿದ್ಲು. ಹುಡುಕಿ ಅಂದ್ಲು. ಏನಪ್ಪ ಅದು ಹುಡುಕ್ತಿರ, ಸರಿ ಬಿಡಿ ಏನಿಲ್ಲ ಇಲ್ಲೇ ಇದೆ ಬನ್ನಿ ಅಂದ್ಲು. ನನ್ನ ಹೆಸರನ್ನ ಟ್ಯಾಟೂ ಮಾಡಿಸ್ಕೊಂಡ್ಬಿಟ್ಟಿದ್ಲು, ಅಲ್ಲಿದೆ. ಗಣಪತಿ ಹಬ್ಬ ಆಗಿದೆ, ಆ ಟೈಮಲ್ಲಿ ಟ್ಯಾಟೂ ಮಾಡಿಸ್ಕೊಂಡಿದ್ದಾಳೆ. ಮನೇಲಿ ನಮ್ಮ ಅಪ್ಪಂಗೆ ತೋರ್ಸಂಗಿಲ್ಲ, ಬೈತಾರೆ ಅಂತ ಭಯ. ಅವಳಿಗೆ ಜ್ವರ, ಅದನ್ನೂ ಬಚ್ಚಿಟ್ಕೊಂಡು ಒಂದು ಫುಲ್ ಸ್ಲೀವ್ಸ್ ಸಲ್ವಾರ್ ಹಾಕೊಂಡು ಓಡಾಡಿ, ಸೀರೆ ಹಾಕೊಂಡಾಗ ಪೂರ್ತಿ ಹಿಂಗೆ ಹಾಕೊಂಡು ಇಲ್ಲಿವರೆಗೂ ಬಳೆಗಳು ಹಾಕೊಂಡು ಇವೆಲ್ಲ ಮಾಡ್ಕೊಂಡು ಸರಿಯಾಗಿ ಬಂದು ನನಗೆ ಗೊತ್ತಿಲ್ಲ ಇವೆಲ್ಲ, ಅಷ್ಟು ನೋಟಿಸ್ ಮಾಡಿಲ್ಲ ನಾನು ಅದೊಂದು ರೀತಿ ದಡ್ಡ.
ಒಂದೊಂದ್ಸಲ ಏನಾದ್ರು ಬೇರೆದು ಹಾಕೊಂಡಿರ್ತಾಳೆ, ಇವತ್ತೇನು ಚೇಂಜ್ ಅಂತ ಕೇಳ್ತಾಳೆ, ನಾರ್ಮಲ್ ಆಗಿದೆಯಾ ಅಂತ ಹೇಳೋದು ಬೈಕೋತಾಳೆ. ಇವಾಗ ನೋಟಿಸ್ ಮಾಡ್ತಾ ಇರ್ತೀನಿ, ಹತ್ರ ಬಂದಾಗ ಇಲ್ಲ ಏನೋ ಇದೆ ಅಂತ ನೋಡ್ತೀನಿ. ಸೊ ಅದೆಲ್ಲ ನೋಡಿದಾಗ ನನಗೆ ಫಸ್ಟು ಬೇಸರ ಆಯಿತು. ಇಟ್ಸ್ ವೆರಿ ಪೇನ್ಫುಲ್. ಒಂದೊಂದ್ಸಲ ನನಗೆ ಅನಿಸುತ್ತೆ, ಆಮ್ ಐ ರಿಯಲಿ ವರ್ತ್ ಇಟ್ ಆಲ್ ದೀಸ್ ಅಂತ ಅನಿಸ್ಬಿಡುತ್ತೆ ನನಗೆ. ಬಿಕಾಸ್ ನನ್ನ ಪ್ರಕಾರ ನಾನು ಬಹಳ ಸಾಧಾರಣ ಮನುಷ್ಯ, ಬಹಳ 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 ಸಣ್ಣ ಸಣ್ಣ ಫಾಲ್ಟ್ಸ್ನ ಇಟ್ಕೊಂಡಿರೋ ಮನುಷ್ಯ ನಾನು ವಿದಿನ್ ಮೈ ಸೆಲ್ಫ್. ಸೊ ಹಂಗಾಗಿ ನನಗೆ ಇಷ್ಟೆಲ್ಲ ವರ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಐ ಫೀಲ್ ದಟ್ ಈಸ್ ವೇರ್ ಐ ಫೀಲ್ ಶಿ ಈಸ್ ಬಿಯಾಂಡ್ ಮಾರ್ಕಿಂಗ್ಸ್ ಆರ್ ನಂಬರ್ಸ್ ಆರ್ ರೇಟಿಂಗ್ಸ್. ಚಿಕ್ಕದೊಂದು ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಮಾತುಕತೆ ನಮ್ ಕತೆ ನಿಮ್ ಜೊತೆಲಿ. ಕಾರ್ಬನ್ ಪ್ರೆಸೆನ್ಸ್ ನಮ್ ಕತೆ ನಿಮ್ ಜೊತೆ ಪಾರ್ಡ್ ಬೈ ಮಯಾಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ವಿಜಯ್ ರಾಘವೇಂದ್ರ ಹಾಗೆ ಸ್ಪಂದನ ಜೊತೆ. ಮದುವೆಗೆ ಮುಂಚೆ ನಾನು ಬೇರೆನೇ ಇದ್ದೆ, ಕಂಪ್ಲೀಟ್ಲಿ ಡಿಟ್ಯಾಚ್ಡ್. ಅಂದರೆ ಯಾವುದೇ ರೀತಿಯಾದ ವಿಚಾರನೂ ನನಗೆ ತಟ್ತಿರ್ಲಿಲ್ಲ. ಮದುವೆ ಆದಮೇಲೆ ವೆನ್ ಐ ಪ್ರಾಮಿಸ್ಡ್ ಮೈ ಸೆಲ್ಫ್, ಇವ್ರಿಗೋಸ್ಕರ ನಾನು ಇದ್ದೀನಿ ಅಂತ ನಾನು ಡಿಸೈಡ್ ಮಾಡಾಗೋದ್ಮೇಲೆ ಸಣ್ಣ ಸಣ್ಣ ವಿಚಾರನೂ ಸ್ಟಾರ್ಟ್ಸ್ ಮ್ಯಾಟ್ರಿಂಗ್ ಫಾರ್ ಮಿ. ಅಂದರೆ ಇಟ್ ಶುಡ್ ಬಿ ರೈಟ್. ನಾನು ಇದರಲ್ಲಿ ಕರೆಕ್ಟಾಗಿರ್ಬೇಕು. ನಾನು ಕರೆಕ್ಟಾಗಿತ್ತು ಅಂದರೆ ಅವರು ಖುಷಿಯಾಗಿರ್ತಾರೆ, ಅವ್ರು ಖುಷಿಯಾಗಿರ್ಬೇಕು ಅಷ್ಟೇ. ನಾನು ಆಮೇಲೆ ನನ್ನ ಮಗ ಬಂದ ಮೇಲಂತೂ ಎಲ್ಲೋ ಒಂದು ಕಡೆ ವೀಕ್ ಆಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನಗೆ. ಚಿಕ್ಕ ವಿಚಾರ ಅವ್ರು ಹೇಳಿದಾಗ್ಲೂ ಅಯ್ಯಯ್ಯೋ ನಮ್ದಲ್ವಾ ಇದು ಅಂತ ಅನ್ಸ್ಬಿಡುತ್ತೆ. ಅದು ಅವಾಗ ನಮ್ಮ ತಂದೆ ಹೇಳಿದ ಮಾತು ನೆನಪಾಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಏನಪ್ಪ ನೀವು ಹಿಂಗೆ ಆಡ್ತೀರಾ ಅಂತ ಹೇಳಿದ್ರೆ ಹೇಳ್ತಿರೋ, ಬಡ್ಡಿ ಮಗನೇ ನಿನಗೆ ನಿನ್ನ ಮಗ ನಿನ್ನ ಮಗಳು ಅಂತ ಆಗಲಿ, ಅವಾಗ ಗೊತ್ತಾಗುತ್ತೆ. ಹೋಗ ಮಕ್ಕಳು ಇಲ್ಲದೆ ಇದ್ದಾಗ ನಮ್ಮ ಇಷ್ಟಕ್ಕೆ ನಮಗೆ ಎನಿ ಡಿಸಿಷನ್ ಆ್ಯಂಡ್ ಎವ್ರಿ ಡಿಸಿಷನ್ ವಿ ಕ್ಯಾನ್ ಫೈಟ್ ಅಂತ ಒಂದು ಧೈರ್ಯ ಇರುತ್ತೆ. ಯಾಕಂದರೆ ಯಾರು ಇರೋದಿಲ್ಲ, ನಾನು ತಾನು ಹೆಂಗಾರು ಇರ್ತೀನಿ ಅಂತ ಇರುತ್ತೆ. ಮಗ ಅಂತ ಬಂದ ಮೇಲೆ ನಾವು ಮಾಡೋ ಪ್ರತಿಯೊಂದು ನಿರ್ಧಾರ ಕೂಡ ಅವನ ಫ್ಯೂಚರ್ ಮೇಲೆ ಅವಲಂಬಿತವಾಗಿರುತ್ತೆ, ಅಥವಾ ಅವನ ಪ್ರೆಸೆಂಟ್ ಮೇಲೆ ಅವಲಂಬಿತವಾಗಿರುತ್ತೆ. ಇಫ್ ಹಿ ಹ್ಯಾಸ್ ಟು ಲೀಡ್ ಅ ಪ್ರಾಪರ್ ಲೈಫ್, ಇಫ್ ಹಿ ಹ್ಯಾಸ್ ಟು ಈವನ್ ಲರ್ನ್ ಲೈಫ್, ನಾನು ಮಾಡೋ ಕೆಲಸ ಕರೆಕ್ಟಾಗಿರ್ಬೇಕು. ಅವಾಗ ಅವನು ಸ್ಕೂಲಲ್ಲಿ ಹೋದೆ ನನ್ನ ಬಗ್ಗೆ ಮಾತಾಡ್ತಾರೆ, ಅಥವಾ ಅವ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಪ್ರತಿಯೊಂದು ಆ್ಯಕ್ಷನ್ ಕೂಡ ಅಲ್ಲಿ ಅವನ ಮೇಲೆ ಎಫೆಕ್ಟ್ ಆಗುತ್ತೆ. ಅವನ ಮೇಲೆ ಎಫೆಕ್ಟ್ ಆಗುತ್ತೆ. ಈ ಥರ ಅವ್ರು ತುಂಬಾ ಇಮೋಷನಲ್ ಆದಾಗ ಯಾವ ಥರ ನೀವು ಹ್ಯಾಂಡಲ್ ಮಾಡ್ತೀರಾ? ಏನಂದ್ರೆ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಷ್ಟೇ. ಏನಾದರೂ ಆ ಥರ ಬೇಜಾರು ಮಾಡ್ಕೊಂಡ್ರೆ ಎನಿಥಿಂಗ್. ದೇರ್ ವಾಸ್ ಅ ಸಿಚುವೇಶನ್, ಭಾಳ ಸ್ಟ್ರಗಲಲ್ಲಿತ್ತು. ಏನಪ್ಪ ಇದು, ವಾಟ್ ಈಸ್ ಹ್ಯಾಪ್ನಿಂಗ್ ಟು ಮೀ, ಯಾಕೆ ಈ ಥರ ಆಗ್ತಾ ಇದೆ, ಅಂದರೆ ಏನಪ್ಪ ಮುಂದಕ್ಕೆ ಅನ್ನೋಷ್ಟ್ರ ಮಟ್ಟಿಗೆ ಭಯ ಇತ್ತು, ಯೋಚನೆ ಇತ್ತು, ಟೆನ್ಷನ್ ಇರ್ತಿತ್ತು. ಯಾವುದು ಸರಿಗೆ ಆಗ್ತಿಲ್ವಲ್ಲ. ಜೊತೆಗೆ ಶೌರ್ಯ ಬೇರೆ. ಪಾಪ ಮಕ್ಕಳು ಒಂದೊಂದ್ಸಲ ಏನು ಮಾಡಿದ್ರು ಮುದ್ದು ಅಂತ ಅನ್ಸುತ್ತೆ. ನಮಗೆ ಮೂಡ್ ಇಲ್ದಿದ್ದಾಗ ಅವ್ರು ಏನು ಮಾಡಿದ್ರು ತಪ್ಪು ಅನ್ಸುತ್ತೆ. ಸೊ ಅದೊಂದು ಫೇಸ್ ಅದು. ಆ ಟೈಮಲ್ಲಿ ಅವ್ನು ಮಾಡ್ತಿದ್ದ ಸಣ್ಣ ಪುಟ್ಟ ವಿಚಾರಕ್ಕೆ ಅವನ ಮೇಲೆ ಬೈಯೋದು, ಅವನ್ನ ರೇಗೋದು, ಕೈ ಎತ್ತಕ್ಕೆ ಹೋಗೋದು, ಇವೆಲ್ಲ ಮಾಡ್ಬಿಡ್ತಾ ಇದ್ದೆ. ಶಿ ವಾಸ್ ಜಸ್ಟ್ ನೋಟಿಸಿಂಗ್, ಏನೂ ಹೇಳ್ತಿರ್ಲಿಲ್ಲ. ಒಂದಿನ ಅಗತ್ಯನೇ ಇಲ್ದಿರೋ ವಿಚಾರಕ್ಕೆ ಅವನ ಮೇಲೆ ಯಾತಕ್ಕೋ ರೇಗ್ಬಿಟ್ಟೆ ನಾನು. ದೆನ್ ಶಿ ಕಾಲ್ಡ್ ಮೀ ಆ್ಯಂಡ್ ಸೆಡ್, ನೋ ದಿಸ್ ಇಸ್ ನಾಟ್ ಯು, ನೀವಲ್ಲ ಇದು. ಎಲ್ಲ ಹೇಳ್ತಾರೆ ಇವ್ರಿಗೆ ಭಾಳ ಪೇಷನ್ಸ್ ಇದೆ, ನೀವು ಆ ಥರ ಇಲ್ಲ ಈ ನಡುವೆ, ಯಾಕೆ ಆ ಥರ, ಐ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅಂತ ಹೇಳಿದ ತಕ್ಷಣ, ಅವಳು ಹೇಳಿದ ತಕ್ಷಣ ನನಗೆ ಏನೋ ಒಂದು ಐ ಫೆಲ್ಟ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ಸೀದಾ ಬಾತ್ರೂಮ್ ಒಳಗೆ ಕೊಟ್ಟೋದೆ. ಆ್ಯಂಡ್ ಶಿ ನ್ಯೂ ಐ ವಾಸ್ ಕ್ರೈಂಗ್. ನಾನು ಪಾಡು ಮುಖ ತೊಳ್ಕೊಂಬಿಟ್ಟೆ. ಬಂದ್ಲು, ಒಳಗೆ ಬಂದ್ಬಿಟ್ಟು ಟೆಲ್ ಮೀ ವಾಟ್ ಅಂತ. ನಾನು ಇಲ್ಲಪ್ಪ, ಅವಳು ಕೈ ಹಿಡ್ಕೊಂಡು ಕೆಳಗೆ ಕೂತ್ಕೊಂಡ್ಬಿಟ್ಟೆ, ಮಂಡಿ ಊರು ಕೆಳಗೆ ಕೂತ್ಕೊಂಡ್ಬಿಟ್ಟೆ. ಪ್ಲೀಸ್ ಹೆಲ್ಪ್ ಮೀ, ನನಗೆ ಆಗ್ತಿಲ್ಲ. ಯಾವತ್ತೂ ನನ್ನ ಮಗನ ಅಥವಾ ಬೇರೆ ಯಾರ ಮೇಲೂ ಇಷ್ಟು ಕೋಪ ತೋರಿಸ್ತಿದ್ದೆ ನಾನು, ನನಗೆ ಈ ಥರ ಆಗ್ತಾ ಇದೆ, ಐ ಡೋಂಟ್ ನೋ ವಾಟ್ ಟು ಡೂ. ನಾನು ಡೋಂಟ್ ಬಾದರ್, ಅವಾಗಲೂ ಇಷ್ಟೇ ಹೇಳೋದು, ಡೋಂಟ್ ಬಾದರ್, ನಾನು ನಿಮ್ಮ ಜೊತೆ ಇದ್ದೀನಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ನೀವು ಸ್ವಲ್ಪ ತಡ್ಕೊಳ್ಳಿ ಅಷ್ಟೇ. ಅವನು ಹಿ ಡಸಂಟ್ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಅವನಿಗೆ ಗೊತ್ತಿಲ್ಲ, ಹಿ ಡಸ್ ನಾಟ್ ನೀಡ್ ಟು ನೋ ಆಲ್ಸೋ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ನಾನು ಬಿಕ್ಕಿ ಹತ್ತಿರೋದು ಉಂಟು ಅವಾಗ. ಸೊ ಅಳ್ಳಾಡೋದೇ ಇಲ್ಲ ಇವಳು, ಅಳ್ಳಾಡಿದ್ದು ಒಂದೇ ಟೈಮು ಡೆಲಿವರಿ ಟೈಮಲ್ಲಿ. ಅವಾಗಲೂ ಅಷ್ಟೇ ಪೇನ್ ಇದೆಯಾ ಸ್ಪಂದನ ಅವ್ರನ್ನ ಕೇಳಿದ್ರೆ ನೋ. ಆ ಒಂದು ಇಂಜೆಕ್ಷನ್ ಕೊಟ್ಮೇಲೆ ಇನ್ನೇನು ಡೆಲಿವರಿ ಟೈಮಲ್ಲಿ ಪೇಯ್ನ್ ಜಾಸ್ತಿ ಆಗ್ಬಿಡುತ್ತೆ.
ಆ ಟೈಮಲ್ಲಿ ಪಾಪ ಆಗಲಿಲ್ಲ, ನನಗೆ ಭಯ ಆಗ ಸ್ಟಾರ್ಟ್ ಆಗೋಯ್ತು. ಪಕ್ಕದಲ್ಲೇ ಇದೆ, ನನ್ನ ಕೈ ಹಿಡ್ಕೊಂಡು ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಆ ಟೀ ಶರ್ಟ್ನ ರಪ್ಪ ಅಂತ ಎಳೆದ್ಬಿಟ್ಲು, ಅದು ಸ್ವಲ್ಪ ಪರ್ ಅಂತ ಸೌಂಡ್ ಬಂತು. ಆ ನೋವಲ್ಲೂ ಟೀ ಶರ್ಟ್ ಹರಿತಾ ಅಂದು, ಅಯ್ಯೋ ಟೀ ಶರ್ಟ್ ಬಿಡುತ್ತಾ ಅಂತೇಳಿ ಆ ವಿಚಾರದಲ್ಲಿ ಶಿ ಈಸ್ ವೆರಿ ವೆರಿ ಸ್ಟ್ರಾಂಗ್. ಯೂಶಲಿ ಹೆಣ್ಮಕ್ಳಿಗೆ ಇನ್ಲಾಸ್ ಜೊತೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಕೆಲವು ಸತಿ ತುಂಬಾ ಚೆನ್ನಾಗಿರ್ತಾರೆ. ನೀವು ಯಾವ ಥರ ಇದ್ದೀರಾ ಸ್ಪಂದನ ಇನ್ಲಾಸ್ ಜೊತೆ? ನಾನು ಜಾಸ್ತಿ ಮಾತಾಡಲ್ಲ ಅವ್ರ ಜೊತೆ. ಅಪ್ಪಾಜಿ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಭಯ. ಅಮ್ಮನ ಜೊತೆ ಆದರೆ ಮಾತಾಡ್ತೀನಿ. ಮಮ್ಮಿಗೆ ಒಂದು ಸ್ವಲ್ಪ ಜೋಕ್ ಏನಾದರೂ ಹೇಳಿದ್ರೆ ಇಟ್ಸ್ ಲೈಕ್ ಅವ್ರೇನಾದ್ರು ಒಂದು ಶೇರ್ ಮಾಡ್ಕೊಳ್ತಿದ್ರೆ ದಟ್ ಇಸ್ ಇದು. ಬಟ್ ಅಪ್ಪಾಜಿ ಮುಂದೆ ಅಷ್ಟು ನಿಂತ್ಕೊಂಡು ಮಾತಾಡೋಕ್ಕೆ. ಯಾರು ಇಷ್ಟ, ಮಾವನ ಅತ್ತೆನ? ಮಾವನೇ ಇಷ್ಟ. ಅತ್ತೆ ಜೊತೆ ಜಾಸ್ತಿ ಮಾತಾಡ್ತಾರೆ, ಮಾವ ಅಂದ್ರೆ ಜಾಸ್ತಿ ಇಷ್ಟ. ಕಮ್ಮಿ ಮಾತಾಡ್ತಾರಲ್ಲ ಅದು ಹಾಗಾಗಿ. ಆಮೇಲೆ ಅಮ್ಮನ ಜೊತೆ ಈ ಹರಟೆ ಹೊಡ್ಕೊಂಡು ಮಾತಾಡೋದು ಜಾಸ್ತಿ ಅಲ್ಲ, ಯಾವಾಗ್ಲಾರ ಹೋದಾಗ ಅವರು ಅದು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಖುಷಿ ಅದು. ಏನಾರ ಜೋಕ್ಗಳು ಮಾಡೋದು ಅಥವಾ ನನ್ನ ಬಗ್ಗೆ ಏನಾರ ಮಾತಾಡ್ಕೊಂಡು ನಗೋದು, ಇಲ್ಲ ಅವ್ರ ಅಪ್ಪಾಜಿ ಬಗ್ಗೆ ಏನಾದ್ರು ಹೇಳ್ಬಿಟ್ಟು ನಗೋದು, ಇದೆಲ್ಲ. ಮತ್ ಮುರಳಿ ವೈಫ್ ಮತ್ತೆ ನಿಮ್ ವೈಫ್ ಅಲ್ಲಿ ಯಾವ ತರ ಇದೆ ಲೈಕ್ ಇದು ರಿಲೇಶನ್ಶಿಪ್? ಜಸ್ಟ್ ನಾರ್ಮಲ್ ಇದು ಅಷ್ಟೇ. ಐ ಆಮ್ ಕ್ವೈಟ್ ಕ್ಲೋಸ್ ಟು ಹಿಸ್ ಸಿಸ್ಟರ್. ನೀವು ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ? ಅವ್ರ ಮಗಳನ್ನ ಕಳಿಸ್ತಾರೆ, ನಾನು ಶೌರ್ಯನ ಕಳಿಸ್ತೀನಿ. ಸಿನಿಮಾನೇ ಜೀವಳ, ಸಿನಿಮಾನೇ ಲೈಫ್ ಅಂದ್ಕೊಂಡ್ರು ಸಿನಿಮಾ ಮಂದಿಗೆ ಸಿನಿಮಾ ಬಗ್ಗೆ ಕೇಳದೇ ಇದ್ರೆ ಹೇಗೆ ಹೇಳಿ? ಅದೇ ತರ ಇವತ್ತು ವಿಜಯ್ ಹಾಗೆ ಸ್ಪಂದನ ಇಬ್ರಿಗೂ ಕೂಡ ನಾವು ಸಿನಿಮಾ ಬಗ್ಗೆ ಲೈಟ್ ಆಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇದಾಗಿ ವಿಜಯ್, ನೀವು ಆಕ್ಟ್ ಮಾಡಿರುವಂತ ಹೀರೋಯಿನ್ಗಳೇನಿದ್ದಾರೆ ಅವ್ರಗಳ ಹೆಸರನ್ನ ಹೇಳ್ತೀನಿ, ಅವರಿಗೆ ನೀವು ರೇಟ್ ಮಾಡಿ. ಎಷ್ಟಕ್ಕೆ? 10 ಅಲ್ಲಿ. ರಮ್ಯಾ 7, ಸಿಂಧು ಮೆನನ್ 7, ಜೆನಿಫರ್ ಕೊತ್ವಾಲ್ 6, ಛಾಯಾ ಸಿಂಗ್ 8. ನಿಮ್ಗೆ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಯಾರ ಜೊತೆ ಇಷ್ಟ? ನನ್ನ ಫಸ್ಟ್ ರೊಮ್ಯಾನ್ಸೇ ನೆನಪು ಆಗುತ್ತೆ, ಯಾವುದು ನಿನಗಾಗಿ ಪ್ರೇಮ್ ಕೈದಿ, ರೋಮಿಯೋ ಜೂಲಿಯಟ್, ರಾಧಿಕಾ. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಾನು ನೀನಾದ್ರೆ ನನಗಿಷ್ಟ, ನನ್ನ ಆಲಾಪನೆ ನಿಲ್ಲದು ನಿಲ್ಲಿಸಿದರು ಹೃದಯದ ಬಡಿತ ಕೆಳೆಯ ಪ್ರಿಯ. ಹಾಗಾದ್ರೆ ರಾಧಿಕಾಗೆ ಎಷ್ಟು ರೇಟ್ ಕೊಡ್ತೀವಿ? ರಾಧಿಕಾ ಅಗೇನ್ 8. ಅದಕ್ಕೆ ನೆಕ್ಸ್ಟ್ ಮೂವಿನೂ ರಾಧಿಕಾ ಜೊತೆನೆ ಮಾಡ್ತಾರೆ. ಇಲ್ಲ, ಅದು ಯಾವುದೇ ಸಿನಿಮಾ ನೋಡಿದಾಗ ಇಟ್ ವಾಸ್ ಜಸ್ಟ್ ನ್ಯೂ. ಪ್ರತಿಯೊಂದು ವಿಚಾರನೂ ಇಟ್ ವಾಸ್ ನ್ಯೂ, ಇಟ್ ವಾಸ್ ಫ್ರೆಶ್. ಆ ಎಕ್ಸ್ಪೀರಿಯನ್ಸೇ ಬಹಳ ಫ್ರೆಶ್ ಆಗಿರ್ತಿತ್ತು. ಆ್ಯಂಡ್ ಮೋರ್ ಓವರ್ ರಾಧಿಕಾ ಆಸ್ ಅನ್ ಆ್ಯಕ್ಟರ್ ಭಾಳ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಏಯ್ ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ನೀನು ಐ ಲವ್ ಯು ಅಂತ ಹೇಳೋ. ನನಗೆ ಯಾರು ಇಲ್ಲ ಕಣೋ. ಏನು ಎಮೋಷನಲ್ ಬ್ಲ್ಯಾಕ್ ಮೇಲಾ? ಹಾಗೆ ಅನ್ಕೋ. ಒಟ್ನಲ್ಲಿ ನೀನ್ ನನ್ ಲವ್ ಮಾಡ್ಬೇಕು ಅಷ್ಟೇ. ಈಗೇನು ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋಳು ಅನ್ನೋದಾ ಪ್ರಾಬ್ಲಮ್? ಹೆತ್ತೋರು ಯಾರು ಅಂತ ಗೊತ್ತಿಲ್ದಿರೋ ನೋವು, ಹೆತ್ತೋರು ಇಲ್ದಿರೋ ಸಂಕಟ, ಎರಡನ್ನೂ ನಾನು ಅನುಭವಿಸಿದ್ದೀನಿ. ನೀನು ಮನ್ಸು ಕೊಟ್ಟು ಹೇಳ್ತಾ ಇದೀಯಾ, ನಾನೇನು ಕೇಳ್ದೇನೆ ನನ್ನ ಮನ್ಸಲ್ಲಿ ತುಂಬಿಸ್ಕೊಂಡಿದ್ದೀನಿ. ಮತ್ ಯಾಕೋ ಹೇಳಿಲ್ಲ? ಚಿಕ್ಕದೊಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ನಮ್ಮ ಕತೆ ನಿಮ್ಮ ಜೊತೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕಾರ್ಬನ್ ಪ್ರೆಸೆನ್ಸ್ ನಮ್ಮ ಕತೆ ನಿಮ್ಮ ಜೊತೆ ಪಾರ್ಡ್ ಬೈ ಮೈಯಾಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ವಿಜಯ ರಾಘವೇಂದ್ರ ಹಾಗೆ ಸ್ಪಂದನ ದಂಪತಿಗಳ ಜೊತೆ. ಹೊಸ ಹೊಸ ಟೈಪ್ ಆಫ್ ಮೂವೀಸ್ ಎಲ್ಲ ಬರ್ತಾ ಇದೆ. ಸೊ ಹೊಸ ನ್ಯೂ ಕಮರ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದೇ ಆರ್ ಆಲ್ ವೆರಿ ಪ್ರಾಮಿಸಿಂಗ್, ಅಟ್ಲೀಸ್ಟ್ ಮೋಸ್ಟ್ ಆಫ್ ದೆಮ್. ಭಾಳ ಜನ ಇದ್ದಾರೆ. ಆಮೇಲೆ ಅವ್ರನ್ನ ಹೇಗೆ ತಮ್ಮನ್ನು ಮಾರ್ಕೆಟ್ ಮಾಡ್ಕೋಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತು. ಸಮಥಿಂಗ್ ವಿಚ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಇವಾಗ. ಇದನ್ನೆಲ್ಲ ಮೀರಿ ದೇರ್ ಶುಡ್ ಬಿ ಸಮಥಿಂಗ್ ಕಾಲ್ಡ್ ಡೆಡಿಕೇಶನ್, ಆಮೇಲೆ ಲವ್ ಫಾರ್ ದ ಜಾಬ್, ಆಮೇಲೆ ಲವ್ ಫಾರ್ ದ ಫೆಲೋ ಟೆಕ್ನಿಷಿಯನ್ಸ್. ಇದಿದ್ದರೆ ಖಂಡಿತ ಇದು ಯಾರಲ್ಲಿ ಇರುತ್ತೋ ಅವ್ರು ಖಂಡಿತ ಮೇಲೆ ಬರ್ತಾರೆ. ಕೆಲವು ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ 1 ಲೈನ್ ಡಿಸ್ಕ್ರಿಪ್ಷನ್ ಕೊಡಿ. ರಾಧಿಕಾ 1 ಲೈನಲ್ಲಿ ಹೇಳಬೇಕು ಅಂದರೆ ವೆರಿ ಟ್ಯಾಲೆಂಟೆಡ್, ಆಂಬಿಷಿಯಸ್ ಆ್ಯಂಡ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ರಾಧಿಕಾ ಪಂಡಿತ್ Radhika Pandit is again
ಟುಡೇಸ್ ಗರ್ಲ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. Ramya is a very professional and a very level-headed person. ಪುನೀತ್ ರಾಜ್ಕುಮಾರ್. Most powerful and the most humble actor. ಶಿವರಾಜ್ ಕುಮಾರ್. ಇಡೀ ಕರ್ನಾಟಕದ ಡಾರ್ಲಿಂಗ್. ಸುದೀಪ್. ಏಕ್ ಮಾರ್ ದೋ ತುಕಡ. ದರ್ಶನ್. ಲೈಫನ್ನು ಚಾಲೆಂಜ್ ಮಾಡುವಂಥ ಆ್ಯಕ್ಟರ್. ಶ್ರೀಮುರಳಿ. ಪ್ರತಿಯೊಂದು ಸಿನಿಮಾ ಮೂಲಕನೂ ಕಲಿತ್ಕೊಂಡು ಬೆಳೆಯುವಂಥ ನಟ. ವಿಜಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್. ಅಂಬರೀಷ್. ಅಯ್ಯೋ ಅಲ್ಲೆಲ್ಲ ಹೋಗ್ಬಿಟ್ರೆ ಕಷ್ಟ. ಅವ್ರ ಬಗ್ಗೆ ಹೇಳಕ್ ನಾವೇನೋ ಜೊತೆಗೆ ನೋಡಿದ್ದವ್ರು ಬೆಳೆದವ್ರ ಬಗ್ಗೆ ಹೇಳ್ತಿದ್ದೀನಿ. ಅಂಬರೀಷ್ ಮಾಮನ್ ಬಗ್ಗೆ ಕೇಳಿದ್ರೆ ಹೇಳಿ, ಅವ್ರು ನಮಗೆಲ್ಲ ಅಂಬರೀಷ್ ಮಾಮನ್. ಇದನ್ನೇ ಡಿಸ್ಕ್ರಿಪ್ಷನ್ ಅನ್ಕೊಂಡ್ಬಿಡೋದು. ಖಂಡಿತ ಈಸ್ ಫಾರ್ ಎವರ್. ಎಲ್ಲರಿಗೂ ಒಂದೊಂದು ಸ್ಟಾರ್ ಅಂತ ಹೆಸರಿರುತ್ತೆ. ಚಾಲೆಂಜಿಂಗ್ ಸ್ಟಾರ್, ಬಿಗ್ ಸ್ಟಾರ್. ಸೊ ನಿಮ್ಮ ಹಸ್ಬೆಂಡ್ಗೆ ನೀವು ಏನು ಸ್ಟಾರ್ ಅಂತ ಹೆಸರಿಡ್ತೀರಾ? ಮೈ ಸ್ಟಾರ್ ಅಂತ. ಹೇಗಿದೆ ನಾಮಕರಣ? ಇದು ಸಮಾಧಾನ. ಏನೇನೋ ಸ್ಟಾರ್ ಆಗೋದಕ್ಕಿಂತ ನಾನು ಸ್ಟಾರ್. ಖುಷಿ ಇದೆ ಅದ್ರ ಬಗ್ಗೆ. ಬಹಳ ಖುಷಿ ಇದೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಾನು ಅದನ್ನ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಏನಾರು ಇಟ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ಮಾಡಿ ನನ್ನ ಅಚ್ಚುಕಟ್ಟಾಗಿ ವಿಜಯ ರಾಘವೇಂದ್ರ ಅಂತ ಕರೀರಿ. ಬಹಳ ಖುಷಿ ಆಗುತ್ತೆ. ಸಿಂಪಲ್ ಆಗಿ. ವಿಜಯ್ ರಾಘವೇಂದ್ರ ಅವರು ಯಾವ ಥರದ ರೋಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಹಿಸ್ಟಾರಿಕಲ್ ಮೂವಿ. ನಿಮಗೂ ಅಂಥದ್ದೇ ಸಿನಿಮಾಗಳು ಕ್ಯಾರಿ ಇಟ್. ಐ ಲೈಕ್ ದ ಇಂಟೆನ್ಸಿಟಿ. ಅದ್ರ ಬದುಕೇ ಒಂಥರ ಆಗುತ್ತೆ. ಭೂಮಿ ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೇ ತಾಯಿ. ಭೂಮಿ ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ದುರ್ಗ, ಈ ದುರ್ಗಕ್ಕೆ ನೀನೇ ತಾಯಿ. ನೀವು ಆ್ಯಕ್ಟ್ ಮಾಡಿದಂತಹ ಸಿನಿಮಾಗಳು ಅಂದರೆ ಚಿನ್ನಾರಿ ಮುತ್ತಾಯಿಂದ ಹಿಡಿದು ಕೊಟ್ರೇಶಿಯ ಕನಸು, ಕಲ್ಲರಳಿ ಹೂವಾಗಿ, ನಿನಗಾಗಿ, ಎಲ್ಲ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸಿದ್ದು ಯಾವುದು? ಕಲ್ಲರಳಿ ಹೂವು. ಸೆಕೆಂಡ್ ಥಾಟೇ ಇಲ್ಲ. ಐ ಕ್ಯಾನ್ ಗೋ ಆನ್ ಅಂಡ್ ಆನ್ ಅಬೌಟ್ ದಟ್. ಅರಿವಿನ ಕರೆಯಿಂದ ಶಿವನು ಶಿವನು ತಂದ ಅಕ್ಕರೆಯ ಬಲವೆ ಕಂಡ್ಯ ಗೆಳೆತನ, ಈ ಗೆಳೆಯರಿದ್ದ ಅಕ್ಕರೆಯ ಬಲವೆ ಕಂಡ್ಯ ಜೀವನ. ಬಟ್ ದೇರ್ ಆರ್ ಫೇವ್ರೆಟ್ ಫಿಲ್ಮ್ಸ್ ಆಫ್ ಮೈನ್. ನನಗೆ ಭಾಳ ಮನಸ್ಸಿಗೆ ಹತ್ತಿರವಾಗಿರುವಂಥ ಸಿನಿಮಾಗಳಿದ್ದಾವೆ. ಲೈಕ್ ನಿನಗಾಗಿ, ಚಿನ್ನಾರಿ ಮುತ್ತ, ರಿಷಿ, ಖುಷಿ. ದಿನವಿಲ್ಲ ಹಸಿವಿಲ್ಲ ನಿದಿರೇನೆ ಬರದಲ್ಲ, ಓಲವ ಸಿಂಚನ ಇದೇ ರೋಮಾಂಚನ. ಸೊ ಸ್ಯಾಂಡಲ್ವುಡ್ನ ಸೂಪರ್ ಪೇರ್ ಒಬ್ರನ್ನೊಬ್ರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಇಂಥ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ, ಹೇಗೆ ಒಬ್ರನ್ನೊಬ್ರು ಟೈಮ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಫೇವ್ರೇಟ್ ಆಕ್ಟರ್? ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್. ಓಕೆ. ನಿಮ್ಮ ಫೇವ್ರೇಟ್ ಆಕ್ಟರ್? ಶಿವನಮ್ಮ. ಇವರ ಫೇವ್ರೇಟ್ ಫ್ರೆಂಡ್ ಯಾರು? ನಿಶಾ. ಕರೆಕ್ಟಾ? ಅವ್ರ ಫೇವ್ರೇಟ್ ಫ್ರೆಂಡ್ ಯಾರು? ಯೋಗಿ. ಬೆಸ್ಟ್ ಕುಕ್ ಯಾರು? ನಿಮ್ಮ ತಾಯ, ಸ್ಪಂದನ? ತುಂಬ ಕಾಂಪ್ಲಿಕೇಟೆಡ್ ಏನಲ್ಲ, ಬಟ್ ಅಮ್ಮ. ಅಮ್ಮನ. ಹೌದಾ? ಯಾ. ಒಪ್ಕೊಳ್ತೀರಾ? ಸೊ ವಿಜಯ್, ಸ್ಪಂದನಾಗ್ ಸಿಟ್ಟು ಬಂದ್ರೆ ಯಾವ ಹಾಡು ಹೇಳಿ ಅವ್ರಿಗೆ ಕನ್ಸೋಲ್ ಮಾಡ್ತೀರಾ? ಒಂದು ಹಾಡಿದೆ, ಅದು ಹಿಂಗೆ ಅಂದರೆ, ಓಡಿವಾ ಓಡೋಡಿವಾ ಚಿನ್ನ ನನ್ನ ಸೇರಲೆಂದೇ ಓಡಿವಾ ಅಂತ ಹುಡುಗಿ ವಯಸ್ಸಿದೆ. ಹಾಡೋದ್ರೆ ಹಾಡಲ್ಲ ಅವಳು, ಅದು ಹೇಳುತ್ತೆ ಓಡುವೆ ನಾವು ಓಡುವೆ ಜೈ. ನೀವು ಯಾವ ಹಾಡು ಹೇಳ್ತೀರಾ ಅವರಿಗೆ? ನಾನು ಹಾಡಲ್ಲ. ಅದನ್ನ ಆಟ ಆಡ್ತಿದ್ದೆ, ಯವ್ವ ಯವ್ವ ನಾ ಹೆಂಗೆ ಬಾಳಲೆ ಅಂತ. ಹೌದಾ? ಗಂಡ ಕೂಡ ಹೆಂಗೆ ಹೌದಾ? ಜೋಕ್ ಮಾಡ್ತಾಳೆ ಅವಳು. ಅದು ಆಡಿದ್ರೆ ನಾನು ಒಂದು ಈ ಹಾಡಾಡ್ಬೇಡ ಹಾಡಾಡ್ಬೇಡ ಅಂತ. ಸ್ಪಂದನ ಯಾವ ಔಟ್ಫಿಟ್ ಅಲ್ಲಿ ನಿಮಗೆ ತುಂಬಾ ಇಷ್ಟ? ಸಲ್ವಾರ್. ನಿಮ್ಗೆ? ಅವರು ನಾರ್ಮಲ್ ಟೀ ಶರ್ಟ್. ಡ್ಯಾನ್ಸ್ ಮಾಡಿ ಇಂಪ್ರೆಸ್ ಮಾಡಬೇಕು ಅಂದರೆ ಯಾವ ಡ್ಯಾನ್ಸ್ ಮಾಡಿ ಇಂಪ್ರೆಸ್ ಮಾಡ್ತೀರಿ? ಅವಳಿಗೆ ಮಾಸ್ ಡ್ಯಾನ್ಸ್ ಇಷ್ಟ. ಸುಮ್ಮನೆ ಸಾಫ್ಟ್ ಆಗಿ ಹಂಗೆಲ್ಲ ಮಾಡ್ತಂದ್ರೆ ಓಕೆ, ಬಟ್ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗ್ಬಿಡ್ತಾಳೆ. ಆದರೆ ನಾನೊಂಥರ ಒಂದೊಂದ್ಸಲ ಕೆಟ್ಟದಾಗ ಮುಖ ಎಲ್ಲ ಮಾಡ್ತೀನಿ ಬೇಕು ಅಂತ ಅವಳು ಇರಿಟೇಟ್ ಮಾಡೋಕ್ಕೆ. ಎಲ್ಲ ಆದರೆ ಅವಳಿಗೆ ಆಗಲ್ಲ, ಮುಖ ಎಲ್ಲ ಮಾಡ್ಬಿಡಿ ಕರೆಕ್ಟಾಗಿ ಡ್ಯಾನ್ಸ್ ಮಾಡಿ.
ಅವಳು ಡ್ಯಾನ್ಸ್ ಮಾಡಕ್ಕೆ ಇಳಿದ್ರೆ ಮುಗೀತು, ಎಳ್ದು ಬಿಸಾಕ್ತಿರ್ತಾಳೆ. ಹೌದಾ? ಸ್ಪಂದನ, ನೀವು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ವಿಜಯ್ಗೋಸ್ಕರ? ಅವ್ರಿಗೋಸ್ಕರ ಆಮೇಲೆ ವಿಜಯ್, ಸ್ಪಂದನ ಆಸ್ ಅ ಫ್ರೆಂಡ್, ವೈಫ್ ಆ್ಯಂಡ್ ಮದರ್, ನೆಕ್ಸ್ಟ್ ಅವ್ರನ್ನ ಯಾವ ಥರ ನೋಡೋದಕ್ಕೆ ಇಷ್ಟಪಡ್ತೀರಾ? ಕಂಪನಿ ರನ್ ಮಾಡೋ ಆಂಟರ್ಪ್ರಿನರ್ ಥರ ನೋಡ್ತೀವಿ. ಮಾಡ್ತಾಳೆ, ಶೀಸ್ ಕೇಪಬಲ್. ಹೌದಾ? ನನ್ನ ಕೈಲಾಗಲ್ಲ, ಬಟ್ ಶಿ ವಿಲ್. ಸ್ಪಂದನ, ನಿಮಗೆ ಆಕ್ಟರ್ ಆಗಿ ನೋಡಿದ್ದೀರಾ, ಫ್ರೆಂಡ್ ಆಗಿ ನೋಡಿದ್ದೀರಾ, ಹಸ್ಬೆಂಡ್ ಆಗಿ ನೋಡಿದ್ದೀರಾ, ಫಾದರ್ ಆಗಿ ನೋಡಿದ್ದೀರಾ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಸಮಥಿಂಗ್ ಎಲ್ಸ್ ಅಂದರೆ ಔಟ್ಸೈಡ್ ದ ಇಂಡಸ್ಟ್ರಿ. ಅಂದರೆ ಯಾವ ಥರ ನಿಮಗೆ, ನಿಮ್ಮ ಡ್ರೀಮ್ ಏನು? ಹೇಳಿ ಹೇಳಿ. ಆಸ್ ಅ ಆಂಟರ್ಪ್ರಿನರ್ ಓನ್ಲಿ, ಬಟ್ ಅ ಗುಡ್ ಬಿಸ್ನೆಸ್, ವಾಟ್ ಎವರ್ ಹಿಸ್ ಕೇಪಬಲ್. ಸೊ ಇಬ್ರು ಸೇರ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಆಸೆ ಇದೆ, ಅದಕ್ಕೆ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದೆ. ಆ ಪ್ರೊಡಕ್ಷನ್ ಹೌಸ್ಗೂ ಅವಳ ಹೆಸರು ಇಟ್ಟಿದೆ, ಸ್ಪಂದನ ಸೃಷ್ಟಿ ಅಂತ. ಸ್ಪಂದನ ಬಗ್ಗೆ ನಿಮ್ಗಿರುವಂಥ ದೊಡ್ಡ ಡ್ರೀಮ್? ಆ ಥರ ಡೋಂಟ್ ಬೇಸಿಕಲಿ ಡ್ರೀಮ್ ಕಂಡು ಆ ಥರ ಇರಬೇಕು ಅಂತಲ್ಲ, ನನಗೆ ಆಸೆ ಇಷ್ಟೇ. ವಿ ವಾಂಟ್ ಟು ಲೀಡ್ ಅ ಹ್ಯಾಪಿ ಲೈಫ್. ಹ್ಯಾಪಿ ಲೈಫ್ ಅಂದ ತಕ್ಷಣ ಐ ಡೋಂಟ್ ಮೀನ್ ಟು ಸೇ ಎಲ್ಲ ಪರ್ಫೆಕ್ಟ್ ಲೈಫ್, ನೋ, ದಟ್ ಇಸ್ ನಾಟ್ ಇಟ್. ಖುಷಿಯಾಗಿರ್ತೀವಿ ಇವತ್ತು. ವಿ ವಾಂಟ್ ಆಲ್ ಆಫ್ ಅವರ್ ಪೀಪಲ್, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿರ್ಬೇಕು ಜೊತೆಗೆ. ಅವ್ರ ಜೊತೆ ಖುಷಿಯಾಗಿ ಸಂತೋಷವಾಗಿ. ಸ್ಟ್ರಗಲ್ಸ್ ಇರುತ್ತೆ, ಆ ಸ್ಟ್ರಗಲ್ಸ್ನೆಲ್ಲ ಇವಾಗ ಯಾವ ಥರ ಧೈರ್ಯದಿಂದ ಒಟ್ಟಿಗೆ ಎದುರಿಸ್ತಾ ಇದ್ದೀವೋ ಅದೇ ಥರ ಒಟ್ಟಿಗೆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಆಸೆ. ವಿಜಯ್ ಸ್ಪಂದನ ಮದುವೆ ಆಗಿ 7 years ಆಯಿತು. ಇವಾಗ ವಿಜಯ್ಗೆ ಒಂದು ಪಕ್ಷ ಸ್ಪಂದನಾಗ ಮತ್ತೊಂದ್ಸಲ ಪ್ರಪೋಸ್ ಮಾಡಿ ಅಂತ ಹೇಳಿದರೆ ಹೇಗೆ ಪ್ರಪೋಸ್ ಮಾಡ್ತೀರಾ? ಇವಳು ಇದೆಲ್ಲ ನಂಬಲ್ಲ, ಇದೆಲ್ಲ ಮಾಡ್ತಂದ್ರೆ ಸಾಕು ಸಾಕು ಅಂತ. ಎಲ್ಲೆಲ್ಲಿ ನಾನೋಡಲಿ ಕಣ್ಣು ಮುಚ್ಚಿ ಬೆಳಕಿದೆ. ಮದುವೆ ಆಗಿ 7 ವರ್ಷ ಆಗ್ತಾ ಇದೆ. ನೀನು, ನಾನು, ಶೌರ್ಯ, ಇನ್ನೊಂದು ಬೇಕಾ? ಒಪ್ಕೊಂಡ್ಬಿಟ್ಲು. ಒಪ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲೆಲ್ಲಿ ನಾನೋಡಲಿ ನನ್ನದೇ ಚಿಲಿಪಿಲಿ, ಎಲ್ಲೆಲ್ಲಿ ನಾನೋಡಲಿ. ಬಹುಶಃ ಇದುವರೆಗೂ ನಾನು ಹೇಳ್ಕೊಳ್ದೇ ಇರೋ ಅಂತ ಕೆಲವು ವಿಚಾರಗಳನ್ನ ಇವತ್ತು ಹೇಳ್ಕೊಂಡೆ. ಥ್ಯಾಂಕ್ಸ್ ಟು ನಮ್ಮ ಕತೆ ನಿಮ್ಮ ಜೊತೆ. ಸೊ ಇದು ವಿಜಯ ರಾಘವೇಂದ್ರ ಅವರು ನಿಮ್ಮ ಜೊತೆ ಹಂಚ್ಕೊಂಡಂಥ ಅವ್ರ ಕತೆ. ಮುಂದಿನ ವಾರ ಇನ್ನೊಬ್ಬ ಹೊಸ ಸೆಲೆಬ್ರಿಟಿಯೊಂದಿಗೆ, ಅವರ ಫ್ಯಾಮಿಲಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮದುವೆ ಆಗಿ 7 ವರ್ಷ ಆಗ್ತಾ ಇದೆ. ನೀನು, ನಾನು, ಶೌರ್ಯ, ಇನ್ನೊಂದು ಬೇಕಾ? ಒಪ್ಕೊಂಡ್ಬಿಟ್ಲು. ಒಪ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲೆಲ್ಲಿ ನಾನೋಡಲಿ ನನ್ನದೇ ಚಿಲಿಪಿಲಿ.